ನಮಸ್ತೆ. ಆಧ್ಯಾತ್ಮಿಕ ಜ್ಞಾನ ಇವತ್ತು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಯೋಗಿಯ ಆತ್ಮಕಥೆ ಮುಂದುವರಿದ ಭಾಗ ಜ್ಞಾನ ಹಂಚಿಕೆ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ವಾಣಿ ಮೇಡಮ್ ಅವರಿದ್ದಾರೆ. ಅವರನ್ನು ನಮ್ಮ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಶುಭೋದಯ. ನಮಸ್ತೆ ಗುರುಗಳಿಗೆ ಹಾಗೂ ನನ್ನೆಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾವೀಗ ಯೋಗಿಯ ಆತ್ಮಕಥೆಯ 5ನೇ ಭಾಗವನ್ನ ನೋಡ್ತಾ ಇದ್ದೀವಿ. ಯುಕ್ತೇಶ್ವರರು ಯೋಗಾನಂದರನ್ನ ಹೇಗೆ ಒಂದು ಕಠೋರ ಧ್ವನಿಯಲ್ಲಿ ಎಚ್ಚರಿಸ್ತಾರೆ. ನಾನು ಹೇಗೆ ನೀ ಕಟ್ಟುನಿಟ್ಟಾದ ನಿಯಮಗಳ ಮೂಲಕ ನೀನು ಇದನ್ನ ಸಾಧಿಸ್ಬೇಕಾಗುತ್ತೆ, ಹಾಗೂ ಈಗ ನೀನು ವಾಪಸ್ ಹೋಗು ಕಲ್ಕತ್ತೆಗೆ, ವಾಪಸ್ ಹೋಗಿ ನಿನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸ್ಬೇಕು ಅಂತ. ಆದ್ರೆ ಇಲ್ಲಿ ಯೋಗಾನಂದರಿಗೆ ಅದರಲ್ಲಿ ಮನಸ್ಸಿಲ್ಲ. ಅವರು ಹೇಗೆ ಅಂದ್ರೆ ಆದಷ್ಟು ಬೇಗ ದೇವರನ್ನ ನೋಡ್ಬೇಕು, ನನ್ನ ಮುಕ್ತಿಯನ್ನ ಪಡಿಬೇಕು ಅನ್ನೋದೇ ಅವರ ಒಂದು ಇದಾಗಿರುತ್ತೆ. ಆಗ ಅವರು ಮತ್ತೆ ಕಠೋರವಾದ ಧ್ವನಿಯಲ್ಲಿ ಹೇಳಿದ ನಂತರ ಇವರದ್ದು ನೋಟವನ್ನ ನೋಡಿ ಹೇಳ್ತಾರೆ, ನೀನ್ ಅಲ್ಲಿ ವಾಪಸ್ ಹೋದ್ರೆ ನಿನ್ನ ನೋಡಿ ನಿಮ್ ಮನೆಯವರು ನಗ್ತಾರೆ ಅಂತ ಯೋಚನೆ ಮಾಡ್ತಾ ಇದೀಯ ನೀನು ಅಂತ ಹೇಳ್ತಾರೆ. ಆಗ ಅವರು ಇಲ್ಲ, ನನಗ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಗುರುಗಳ ಒಂದು ಒತ್ತಡಕ್ಕೆ ಮಣಿದು ಅವರು ಮನೆಗೆ ಅಂದ್ರೆ ವಾರಣಾಸಿಯ ಮಠದಲ್ಲಿ ದಯಾನಂದ ಸ್ವಾಮಿಗಳಿಗೆ ವಿದಾಯವನ್ನ ಹೇಳಿ ಅವರಲ್ಲಿ ಇರಲ್ಲ, ಹೇಳಿ ವಾಪಸ್ಸು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಅಣ್ಣ ಅನಂತ ಹಿಂದಿನಿಂದ ಕೂಡ ಇವರಿಗೆ ಅನೇಕ ಬಾರಿ ವಾಪಸ್ ಕರ್ಕೊಂಡ್ ಬಂದಿರೋದಾಗ್ಬೋದು, ಇವರ ಬಗ್ಗೆ ಒಂದು ಹದ್ದಿನ ಕಣ್ಣನ ಇಟ್ಟು ಕಾಯ್ತಾ ಇರ್ತಾರೆ ಯಾವಾಗ್ಲೂ. ಹಾಗೆ ಬಂದ ತಕ್ಷಣ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ನೀನು ಕೂಡ ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸಿದ್ರೆ, ನಿನ್ನ ಹಕ್ಕನ್ನು ಕರ್ತವ್ಯ ಎರಡನ್ನೂ ನಿಭಾಯಿಸಿದ್ರೆ ಚೆನ್ನಾಗಿತ್ತು. ಸುಮ್ನೆ ನಿನ್ನ ಬದುಕನ್ನ ಹಾಳು ಮಾಡ್ಕೊಳ್ತಾ ಇದೆಯಲ್ಲ. ಅಂದ್ರೆ ಎಲ್ಲರ ಮನೆಯಲ್ಲೂ ಸಹಜವಾಗಿ ವಯಸ್ಸಿಗೆ ಬಂದ ಗಂಡು ಮಕ್ಕಳಿಗೆ ಇದನ್ನ ನಾವು ಕೇಳ್ತೀವಿ. ಹಾಗೆ ಅಂದ್ರೆ ಅದು ಬದುಕನ್ನ ಕಟ್ಕೊಳ್ಳೋ ಸಮಯದಲ್ಲಿ ಕಟ್ಕೋಬೇಕಿಲ್ಲಿ, ಇಲ್ಲ ಅಂದ್ರೆ ಅದು ವಯಸ್ಸು ಮೀರಿ ಹೋದ್ರೆ ಅದರಿಂದ ಏನನ್ನೂ ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗಾಗ್ಲೇ ಅನಂತ ಆಗ್ರಾದ ಅಲ್ಲಿ ಒಂದು ಲೋಕೋಪ ಇಲಾಖೆಯಲ್ಲಿ ಮೇಲ್ವಿಚಾರಕನಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅದಕ್ಕೆ ಯೋಗಾನಂದರು ಇಲ್ಲಿ ಉತ್ತರ ಹೇಳ್ತಾರೆ, ನಿನಗೆ ಗೊತ್ತಿದೆ ಅಲ್ವಾ ಅನಂತ, ನಾನು ಸ್ವರ್ಗದ ತಂದೆಯಿಂದ ನಾನ್ ಮಾತ್ರ ದಾಯದ ಹಕ್ಕನ್ನ ಬಯಸೋದು. ನನ್ಗೆ ಇಲ್ಲಿ ಭೌತಿಕ ನಿನ್ನ ಆಸ್ತಿ ಪಾಸ್ತಿ ಹಣ ಯಾವುದರ ಬಗ್ಗೆನೂ ನನಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅನಂತ ಹೇಳ್ತಾನೆ, ಹಣ ಮೊದ್ಲು, ಆಮೇಲೆ ದೇವ್ರು ಬರ್ಬೋದಲ್ಲ, ಯಾರಿಗ್ ಗೊತ್ತು, ಬಾಳು ತುಂಬಾ ಸುದೀರ್ಘವಾದದ್ದು, ದೀರ್ಘಕಾಲ ಹಣ ಬೇಕಾಗ್ಬೋದಲ್ವಾ ಅಂತ. ಅದಕ್ಕೆ ಯೋಗಾನಂದರು ಉತ್ತರ ಹೇಳ್ತಾರೆ, ಮೊದಲೇ ದೇವ್ರು ಹಣ ಅವನ ದಾಸ ಅಂತ ಹೇಳ್ಬೋದಲ್ಲ, ಬಹಳ ರಸ್ವ ಕೂಡ ಆಗ್ಬೋದಲ್ಲ. ಅಂದ್ರೆ ತುಂಬಾ ಲಾಂಗ್ ಅಂತ ಯಾಕೆ ಅನ್ಕತೀಯ ನೀನು, ಅದು ತುಂಬಾ ಶಾರ್ಟ್ ಆಗಿ ಕೂಡ ಆಗ್ಬೋದಲ್ವಾ ಅನ್ನೋದನ್ನ ಹೇಳ್ತಾರೆ. ಅದು ಹಾಗೆ ಇವರಿಬ್ಬರ ನಡುವೆ ಒಂದು ಚಾಣಾಕ್ಷತನದ ಮಾತುಕತೆ ಕೂಡ ನಡೀತಾ ಹೋಗುತ್ತೆ. ಆಗ ಹೇಳ್ತಾರೆ, ನಿನ್ನ ಆ ಪಂಡಿತರನ್ನ ನೀನ್ ಕರ್ಕೊಂಡೋಗಿ ನನ್ನ ಮನಸ್ಸನ್ನ ಬದಲಾಯಿಸಕ್ಕೆ ನೋಡಿದಲ್ಲ ಪಂಡಿತ ಮತ್ತು ಅವ್ರ ಮಗ, ಅವರ ಮೂಲಕ ಅವ್ರು ಹೇಳಿದ ಭವಿಷ್ಯ ಯಾವುದೂ ನಿಜ ಆಗಲ್ಲ. ನನ್ನ ಬದುಕಿನ ಗುರಿನೇ ಬೇರೆ ಅನ್ನೋದನ್ನ ಇವ್ರು ಹೇಳ್ತಾರೆ. ಹಾಗಾದ್ರೆ ನೀನು ತಂದೆಯ ಆಸ್ತಿಯನ್ನ ಏನೇನು ಅವಲಂಬಿಸಿಲ್ಲ ಅನ್ನೋದು ನಿನ್ನ ಭಾವನೆನಾ ಅಂತ ಹೇಳಿದಾಗ, ಹೌದು, ನಾನು ದೇವರನ್ನೇ ನಾನು ನಂಬಿರೋದು, ದೇವರ ಮೂಲಕನೇ ನನ್ನ ಬದುಕಿನ ಗಮ್ಯವನ್ನ ನಾನು ಕಂಡ್ಕೊಳ್ಳೋದು ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಮಾತುಗಳನ್ನ ಯಾರ್ ಬೇಕಾದ್ರೂ ಮುಖಂದ ಧಾರಾಳವಾಗಿ ಹೇಳ್ಬೋದು, ನಿನ್ ಜೀವನ ಏನೋ ಇದುವರೆಗೆ ನಿನ್ನನ್ನ ರಕ್ಷಿಸಿದೆ, ಊಟಕ್ಕೆ ವಸತಿಗೆ ಎಲ್ಲದಕ್ಕೂ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ, ಇನ್ನು ಮುಂದೆ ನೀನು ಹೇಗೆ, ಹೀಗಾದ್ರೆ ನೀನು ರಸ್ತೆನಲ್ಲಿ ಕೂತು ಭಿಕ್ಷೆ ಬೇಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಯೋಗಾನಂದ್ರ ಹೇಳ್ತಾರೆ, ಖಂಡಿತ ಅದು ಸಾಧ್ಯ ಇಲ್ಲ, ನಾನು ದೇವರನ್ನಲ್ಲದೆ ದಾರಿ ಹೋಕರನ್ನ ನಾನು ಯಾವತ್ತೂ ನಾನು ನಂಬಲ್ಲ. ಅಂದ್ರೆ ಮನುಷ್ಯರನ್ನ ನಾನು ನಂಬಿ ಬದುಕನ್ನ ನಡ್ಸಲ್ಲ, ನಾನು ದೇವರನ್ನ ಮಾತ್ರ ನಂಬೋದು ಇಲ್ಲಿ ಅಂತ ಹೇಳ್ತಾರೆ. ಹೀಗೇನೆ ಇವರಿಬ್ರು ಮಾತಿಗೆ ಮಾತು ಒಂದು ಚತುರದ ಮಾತು ನಡೆಯುತ್ತೆ. ಹಾಗಾದ್ರೆ ಇದನ್ನ ಪರೀಕ್ಷೆ ಮಾಡೋಣ ಅಂತ ಹೇಳಿ ಅನಂತ ಇವರಿಗೆ ಹೇಳ್ತಾರೆ, ಇವತ್ ನಾನೊಂದು ಪ್ಲಾನ್ ಮಾಡ್ತೀನಿ. ಏನಂದ್ರೆ ನಿನ್ನ ಸೋದರ ಶಿಷ್ಯ ಇದನ್ನೆಲ್ಲ ನಿನ್ನ ಜೊತೆ ಆಧ್ಯಾತ್ಮಿಕತೆ ಕಡೆ ನಿನ್ ಜೊತೆ ಎಲ್ಲ ಕಡೆ ಬರ್ತಿದ್ದಾನಲ್ಲ, ಅವನು ನೀನು ಇಬ್ರಿಗೂ ನಾನು ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಆ ಬೃಂದಾವನ, ಕೃಷ್ಣನ ಬೃಂದಾವನ ಒಂದು ಪ್ರೇಕ್ಷಣೀಯ ಸ್ಥಳ, ಅದನ್ನ ನೋಡ್ಲಿಕ್ಕೆ ನಿಮ್ಮಿಬ್ಬರನ್ನು ನಾನು ಕಳಿಸ್ಕೊಡ್ತೀನಿ. ಅಲ್ಲಿ ಹೋಗ್ಬೇಕಾದ್ರೆ ನೀವು 1 ರೂಪಾಯಿಯನ್ನು ತಗೊಂಡು ಹೋಗಾಗಿಲ್ಲ, ಆಹಾರಕ್ಕಾಗಲಿ ಹಣಕ್ಕಾಗಲಿ ನೀವು ಭಿಕ್ಷೆಯನ್ನ ಬೇಡ ಆಗಿಲ್ಲ. ಹಾಗೆ ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ಅಲ್ಲಿ ಸಿಕ್ಕಿದವರಿಗಾಗಲಿ
ಅಕ್ಕಪಕ್ಕದಲ್ಲಿ ಇದ್ದವ್ರಿಗಾಗ್ಲಿ ಯಾರಿಗೂ ಹೇಳ ಹಾಗಿಲ್ಲ. ಏನೂ ಸಿಗ್ಲಿಲ್ಲ, ವಾಪಸ್ ಬರ್ಲಿಕ್ಕೆ ಏನೂ ವ್ಯವಸ್ಥೆ ಇಲ್ಲ ಅಂದ್ರೆ ಅಲ್ಲೇ ಬೃಂದಾವನದಲ್ಲೂ ಉಳಿಯ ಹಾಗಿಲ್ಲ. ರಾತ್ರಿ 12 ಗಂಟೆ ವೇಳೆಗೆ ನೀವು ವಾಪಸ್ ಮನೆಗೆ ಬರ್ಬೇಕು. ಅಂದ್ರೆ ನಿಮ್ಮೆಲ್ಲ ಈ ಹೋಗ್ತಕ್ಕಂತಹ ಖರ್ಚು, ಅಂದ್ರೆ ಆ ಟಿಕೆಟ್, ರೈಲಿನ ಟಿಕೆಟಿನ ಹಣ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಹಸಿವಿನಿಂದಲೂ ಇರ ಹಾಗಿಲ್ಲ, ಬೇಡ ಹಾಗಿಲ್ಲ, ಭಿಕ್ಷೆ ಮಾಡ ಹಾಗಿಲ್ಲ, ಯಾರಿಗೂ ಹೇಳಾಗಿಲ್ಲ. ಇದೆಲ್ಲವನ್ನು ನಿನ್ನ ದೇವರು ನಿನಗೆ ವ್ಯವಸ್ಥೆ ಮಾಡ್ಬೇಕು. ಹಾಗಿದ್ರೆ ನಾನು ನಿನ್ನ ದೇವರು ಇದ್ದಾನೆ ಅನ್ನೋದನ್ನ ನಾನು ನಂಬ್ತೀನಿ ಅಂತ ಹೇಳ್ತಾರೆ. ಯೋಗಾನಂದರಿಗೆ ಏನು ಯೋಚನೆ ಮಾಡಲ್ಲ. ಓಕೆ, ನಿನ್ ಚಾಲೆಂಜ್ ನಾನು ಒಪ್ಪಿಗೆನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ನೀನ್ ಏನಾದ್ರೂ ಇದರಲ್ಲಿ ಗೆದ್ರೆ ನಿನಗೂ ಕೂಡ ಖ್ಯಾತಿ ಬರುತ್ತೆ, ನಾನು ಕೂಡ ಆಗ ನಂಬ್ತೀನಿ, ತುಂಬಾ ಆಶ್ಚರ್ಯದಿಂದ ನಾನು ನಿನ್ನನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ. ನಿನ್ನೊಡನೆ ಮೈಗಾಲವಲಾಗಿ ರೈಲಿಗೆ ಬರ್ತೀನಿ ಅಂತ ರೈಲ್ ಗಂಟ ಕೂಡ ಹೋಗ್ತಾರೆ. ಹೋದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಮೆಟ್ರೋದಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡಿದ್ರೆಲ್ಲ ಚೆಕ್ ಮಾಡ್ತಾರೆ. ಏನನ್ನೂ ತಗೊಂಡು ಹೋಗ್ತಾ ಇಲ್ಲ ಅನ್ನೋದು ಅಲ್ಲಿ ಎಲ್ಲರಿಗೂ ಸಾಕ್ಷಿ ಸಿಗುತ್ತೆ. ಹಾಗೆ ಇವರಿಬ್ರು ಕೂಡ ಹೋಗ್ತಿದ್ದಾರೆ. ಇವರಿಗೆ ನಂಬಿಕೆ ಇದೆ ದೇವರು ನಮ್ಮನ್ನು ಹೇಗಾದ್ರೂ ಕಾಪಾಡ್ತಾನೆ ಅಂತ. ಆದ್ರೆ ಜಿತೇಂದ್ರನಿಗೆ ಇಲ್ಲಿ ನಂಬಿಕೆ ಇಲ್ಲ. ಅದರಿಂದ ಮತ್ತೆ ಜಿತೇಂದ್ರ ಅನಂತನನ್ನ ಕೇಳ್ತಾರೆ, ಅನಂತ ಒಂದ್ 2 ರೂಪಾಯಿನಾದ್ರೂ ಕೊಟ್ಟಿರೋ ನನಗೆ. ಯಾಕೆ ಅಂದ್ರೆ ನಾವ್ ಬೃಂದಾವನದಲ್ಲಿ ಏನೋ ನಾವಲ್ಲಿ ಇನ್ನೇನೂ ಮಾಡ್ಲಿಕ್ಕಾಗಿಲ್ಲ ಅಂತ ಅಪಾಯ ಬಂದ್ರೆ ನಿನ್ಗೊಂದು ಈಗ ಆಗಿದೆ ಅಂತ ಒಂದು ಟೆಲಿಗ್ರಾಮ್ ಕೊಡ್ಲಿಕ್ಕಾರು ಹಣ ಬೇಕಲ್ವಾ. ಅದಕ್ಕೆ ಯೋಗಾನಂದ್ರು ಒಪ್ಪಲ್ಲ, ನೀನು 1 ರೂಪಾಯಿ ತಗೊಂಡ್ರು ನಾನು ಈ ಚಾಲೆಂಜನ್ನ ನಾನು ಒಪ್ಕೊಳ್ಳಲ್ಲ, ನಾನ್ ಬರಲ್ಲ ಅಂತ ಹೇಳ್ತಾರೆ. ಆಗ ಅನಂತನಿಗೆ ಇಲ್ಲಿ ಯೋಗಾನಂದರ ಬಗ್ಗೆ ಯಾವುದೇ ತಾಸ್ತಾರ ದ್ವೇಷದ ಭಾವನೆ ಇಲ್ಲ. ನೀನ್ ಅನ್ಕೋಬಹುದು ನಾನು ಹೃದಯನೇ ಇಲ್ಲದವನು ಅಂತ. ಆದ್ರೆ ತನ್ನ ತಮ್ಮ ಒಬ್ಬ ಜವಾಬ್ದಾರಿ ಇಲ್ಲದೆ ಬದುಕು ಕಟ್ಕೊಳ್ಳೋ ಸಮಯದಲ್ಲಿ ಬೇರೆ ದಾರಿಗೆ ಹೋಗಿ ಮುಂದಿನ ಇಡೀ ಬದುಕು ಪಶ್ಚಾತ್ತಾಪ ಪಡುವ ಹಾಗಾದ್ರೆ, ಇಲ್ಲಿ ಹೇಳ್ತಾ ಇರ್ತೀವಿ, ನಾವು ಕೂಡ ನಮ್ಮ ಸ್ಟೂಡೆಂಟ್ಗಳಿಗೆ ಹೇಳ್ತಾ ಇರ್ತೀವಿ, ಹೀಗೆ ಬದುಕನ್ನ ಕಟ್ಕೊಳ್ತಕ್ಕಂತ ಸಮಯ ಒಂದು ಸಹಜದ 20 ವರ್ಷದ ಒಳಗಡೆಗೆ ಬದುಕನ್ನ ಕಟ್ಕೊಂಡ್ರೆ ಇನ್ನುಳಿದ 80 ವರ್ಷನೂ ನೀವು ತುಂಬಾ ಚೆನ್ನಾಗಿ ನಿಮ್ಮ ಜೀವನವನ್ನ ಸಾಗಿಸ್ಬಹುದು. ಅದೇ ಈ 20 ವರ್ಷದಲ್ಲೇ ನೀವು ಆರಾಮಾಗಿ ಸೋಮಾರಿಯಾಗಿ ಬದುಕನ್ನು ವ್ಯರ್ಥ ಮಾಡ್ಕೊಂಡ್ರೆ ಇನ್ನುಳಿದ ದೀರ್ಘ 80 ವರ್ಷದ ಬದುಕು ಒಂದು ನರಕ, ತುಂಬಾ ಅಲೆಮಾರಿಯ ಬದುಕಾಗುತ್ತೆ ಅನ್ನೋದನ್ನ ನೀವು ಎಲ್ಲರೂ ಬುದ್ಧಿವಾದವನ್ನ ಹೇಳ್ತಿರ್ತೀವಿ. ಆ ಕಾಳಜಿಯಿಂದ ಮಾತ್ರ ಅನಂತ ಇಲ್ಲಿ ಯೋಗಾನಂದರಿಗೆ ಇಂಥ ಪರೀಕ್ಷೆಯನ್ನ ಕೊಡೋದಾಗಿರ್ಬೋದು, ಪದೇ ಪದೇ ಅದನ್ನ ಹೇಳೋದಾಗಿರ್ಬೋದು, ಅದನ್ನ ಮಾಡ್ತಾ ಇದ್ದಾರೆ. ಅದರಿಂದ ನೀನೇನಾದ್ರೂ ಈ ಪರೀಕ್ಷೆನಲ್ಲಿ ಗೆದ್ದು ಬಂದ್ರೆ ನಾನು ಕೂಡ ನಿನ್ನಿಂದ ಈ ಶಿಷ್ಯನಾಗಿ ಉಪದೇಶವನ್ನ ಪಡಿತೀನಿ ಅಂತ ಹೇಳಿ, ಅಂದ್ರೆ ಏನೂ ಅರಿಯದ ಇಬ್ಬರ ಮಕ್ಕಳನ್ನ 1 ರೂಪಾಯಿ ಕಾಸಿಲ್ಲದೆ ಕಳಿಸ್ಬೇಕಾದ್ರೆ ಅವನಿಗೂ ಕೂಡ ಕರಳು ಚುರುಕಂತ ಇದೆ ಇಲ್ಲಿ. ಹಾಗೆ ಇವರಿಬ್ರು ಸಮಯ ಇರಲ್ಲ, ಟ್ರೈನ್ ಹತ್ತಿ ಹೋಗ್ತಾರೆ. ಟ್ರೈನ್ ಹತ್ತಿದ ತಕ್ಷಣ ಜಿತೇಂದ್ರ ಸ್ಟಾರ್ಟ್ ಮಾಡ್ತಾನೆ, ಇಲ್ಲಿ ನಮ್ಮ ಮುಂದಿನ ಊಟವನ್ನು ದೇವರು ಒದಗಿಸುವ ಸೂಚನೆ ಏನೋ ನನಗ್ ಗೊತ್ತಿಲ್ಲ, ಮನೇಲಿ ಏನೋ ತಿಂಡಿ ತಿನ್ಕೊಂಡ್ ಬಂದಿದೀವಿ, ಮುಂದಿನ ಊಟನ ದೇವ್ರು, ಅದಕ್ಕೆ ಹೆಂಗ್ ಅದನ್ನ ನಂಬ್ಲಿಕ್ಕಾಗುತ್ತೆ? ಕೈಲಿ ದುಡ್ಡಿಲ್ಲ, ಯಾರನ್ನು ಕೇಳ ಹಾಗಿಲ್ಲ, ಭಿಕ್ಷೆ ಬೇಡ ಹಾಗಿಲ್ಲ, ಹೀಗಿಲ್ಲ ಅಂದ್ರೆ ಹಾಗೆ ಬಂದು ಆಕಾಶದಿಂದ ಉದುರುತ್ತಾ ಅಂತ ಈ ಜಿತೇಂದ್ರನ ಒಂದು ಅನುಮಾನ ಆಗಿರುತ್ತೆ. ಅದಕ್ಕೆ ಇಲ್ಲಿ ಯೋಗಾನಂದರು ಹೇಳ್ತಾರೆ, ಸಂದೇಹವಾದಿ ತಾಮಸ್, ಸುಮ್ಮನಿರು, ಪರಮಾತ್ಮ ನಮ್ಮ ಸಹಾಯಕ್ಕಿದ್ದಾನೆ ಅಂತ ಹೇಳಿ ರೈಲ್ನಲ್ಲಿ ಧೈರ್ಯ ತಂದ್ಕೋ ಜಿತೇಂದ್ರ, ಅಲ್ಲಿ ನಮ್ಮನ್ನ ದೇವರು ಕಾಪಾಡ್ತಾನೆ ಅಂದ್ರು. ಜಿತೇಂದ್ರ, ನಾವೇನು ಬೃಂದಾವನ ನೋಡ್ಲಿಕ್ಕೆ ಹೋಗ್ತಿದೀವೋ ಇಲ್ಲ, ಅಲ್ಲೇ ಸಮಾಧಿನ ಪ್ರವೇಶಕ್ಕೆ ಹೋಗ್ತಾ ಇಲ್ಲ ತಾನೆ, ಅಂದ್ರೆ ಹಣ ಊಟ ಏನು ಇಲ್ಲದೆ ಅಲ್ಲೇ ಸತ್ತು ಸಮಾಧಿಗೆ ಹೋಗ್ತಕ್ಕಂಥ, ಸ್ಮಶಾನಕ್ಕೆ ಹೋಗ್ತಕ್ಕಂಥ ಸ್ಥಿತಿಗಲ್ಲ ನಾವು ಹೋಗ್ತಾ ಇರೋದು, ಒಂದು ಕೃಷ್ಣನ ಸಾನ್ನಿಧ್ಯದ ಸ್ಥಳಕ್ಕೆ ನಾವು ನೋಡಲಿಕ್ಕೆ ಹೋಗ್ತಿರೋದು ಅನ್ನೋದನ್ನ ಹೇಳ್ತಾರೆ. ಇಬ್ರು ಸಂಭಾಷಣೆ ನಡೀತಿದ್ದಂತ ಸಂದರ್ಭಕ್ಕೆ ಆ ರೈಲ್ ಬಾಗಿಲು ತೆರೆಯುತ್ತೆ. ಇಬ್ಬರು ಆಗುಂತಕರು ಬಂದು ಎದುರುಗಡೆ ಕೊಡ್ತಾರೆ. ಸಹಜವಾಗಿ ನಾವು ಅಕ್ಕಪಕ್ಕದವ್ರನ್ನ ಮಾತಾಡ್ಸೋದು ಸಹಜ. ಹಾಗೆ ಅವರು ಕೂಡ, ಮಕ್ಕಳೇ ಬೃಂದಾವನದಲ್ಲಿ ನಿಮಗೆ ಗೆಳೆಯರಿದಾರ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಯೋಗಾನಂದರಿಗೆ ಇಲ್ಲಿ ಒಂದು ಅರಿವಿರುತ್ತಲ್ಲ, ಅನಂತ ಹೇಳಿರೋ ಎಚ್ಚರಿಕೆ, ಯಾರ ಬಳಿಯಲ್ಲಿ ಹೇಳ್ಕೊಳ್ಬಾರ್ದು ಅಂತ. ಅದಕ್ಕಾಗಿ ಅವರು ಅದ್ ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಹೇಳ್ತಾರೆ. ಆದ್ರೂ ಅವ್ರು ಸುಮ್ನೆ ಇರಲ್ಲ. ಆ ಚಿತ್ತ ಚೋರನಿಗೆ ಮರುಳಾಗಿ, ಅಂದ್ರೆ ಕೃಷ್ಣನನ್ನ ನೀವು ಕಾಣ್ಬೇಕು. ಚಿತ್ತ ಚೋರ ಅಂದ್ರೆ ಮನಸ್ಸಿನ ಕಳ್ಳ ಅಂತ, ಅಂದ್ರೆ ನಮ್ಮ ಮನಸ್ಸನ್ನ ತನ್ನ ಕಡೆಗೆ ಸೆಳೆದಂತಹ ಕೃಷ್ಣ ಅನ್ನೋ ಒಂದು ಪರ್ಯಾಯ ಹೆಸರು ಕೂಡ ಅವನಿಗಿದೆ. ಅವನನ್ಗೆ ನೀವು ಮರಳಾಗಿ ಮನೇನ ಬಿಟ್ಟು ಬರ್ತಾ ಇದ್ದೀರಾ ಅಂತ
ಹೇಳ್ತಾರೆ. ಅದಕ್ಕಾಗಿ ಇಂಥ ಬಿಸಿಲಿನಿಂದ ರಕ್ಷಣೆ ಪಡೆಯೋದು ಅನಿವಾರ್ಯ, ಆ ಕೆಲ್ಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಬ್ಯಾಡಿ ಸ್ವಾಮಿ, ನೀವ್ ಒಳ್ಳೆಯವರು ಅಂತ ಗೊತ್ತು, ಆದ್ರೆ ನೀವು ನಮ್ಮನ್ ತಪ್ಪು ತಿಳಿದಿದ್ದೀರಿ. ನಾವು ಮನೆಯಿಂದ ಕದ್ದು ಓಡಿ ಬಂದಿಲ್ಲ, ಮನೆಯವರೆಲ್ಲರ ಅನುಮತಿಯೊಂದಿಗೆ ಇಲ್ಲಿ ಬಂದಿದೀವಿ ಅನ್ನೋದನ್ನ ಯೋಗಾನಂದ್ರ ಅವ್ರಿಗೆ ಹೇಳ್ತಾರೆ. ಸರಿ, ರೈಲು ನಿಲ್ಲುತ್ತೆ. ಅವ್ರಿನ್ ಮತ್ತೆ ಮುಂದಿನ ಏನೂ ಮಾತಿಲ್ಲ. ಇವರಿಬ್ಬರ ತೋಳನ್ನ ಹಿಡಿದು ಅಲ್ಲಿ ಒಂದು ಕುದುರೆ ಗಾಡಿಯನ್ನ ಬರ್ಲಿಕ್ಕೆ ಹೇಳಿ ಇವರನ್ನ ಬಲವಂತವಾಗಿ ಕುದುರೆ ಗಾಡಿಗೆ ಹತ್ತಿ ಕೂರಿಸ್ಕೊಂಡು ಒಂದು ಮನೆಯ ಮುಂದೆ ತಂದು ನಿಲ್ಲಿಸ್ತಾರೆ. ನಿಲ್ಸಿ ಆ ಮನೆಯ ಒಂದು ವೃದ್ಧ ಸ್ತ್ರೀ ನಗುಮುಖದಿಂದ, ಒಂದು ಪ್ರೀತಿನೇ ತುಂಬಿ ತುಳುಕದಿದಕ್ಕಂತ ತಾಯಿ ಇವರನ್ನ ಬಂದು ನೋಡ್ತಾಳೆ. ಇವ್ರು ಬಂದಂತ ವ್ಯಕ್ತಿ ಒಬ್ರಲ್ಲಿ ಹೇಳ್ತಾರೆ, ಗೌರಿಮಾ, ಆ ರಾಜಕುಮಾರರಿಗೆ ಇವತ್ ಬರ್ಲಿಕ್ಕೆ ಆಗ್ನಿಲ್ವಂತೆ, ಕೊನೆ ಗಳಿಗೆಯಲ್ಲಿ ಅನಿವಾರ್ಯದ ಕೆಲಸದಿಂದ ಅವರೆಲ್ಲ ಯೋಜನೆಗಳು ತಲೆಬುಡ ಆದ್ವಂತೆ. ಆದ್ರಿಂದ ನಾವು ಇವರಿಬ್ಬರು ಕೃಷ್ಣನ ಭಕ್ತರು ಅಂತ ನಮಗೆ ಗೊತ್ತಾಯ್ತು, ಇವರಿಬ್ಬರನ್ನ ನಾವು ನಿಮ್ಮ ಬಳಿ ಕರ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾರೆ. ಅವರು ತುಂಬಾ ಸಂತೋಷ ಆಗುತ್ತೆ ನೋಡಿ. ಭಕ್ತರನ್ನೇ ಕರೆದು ದೇವರನ್ನ ಕಾಣ್ತಾರೆ. ದೇವರು ಪ್ರತ್ಯಕ್ಷ ಕಾಣ್ತಾ ಕೂತ್ರೆ ನಮ್ಗ ಆ ದೇವರ ದರ್ಶನ, ಮನುಷ್ಯನಲ್ಲಿರುವ ಒಳ್ಳೆತನವನ್ನ, ಮನುಷ್ಯನಲ್ಲಿರುವ ದೇವರನ್ನ ನಾವು ಹುಡುಕ್ಬೇಕು. ಹಾಗೆ ಇಲ್ಲಿ ಇಬ್ರು ಕೂಡ ತುಂಬಾ ಒಳ್ಳೆಯ ಸ್ವಾಗತ ಸಿಗುತ್ತೆ. ಹೇಗೆಂದ್ರೆ ಒಂದು ರಾಜಾತಿಥ್ಯ ಮನೆ, ಅಲ್ಲೂ ಕೂಡ ಒಂದು ಶ್ರೀಮಂತ ಮನೆ ಆಗಿರುತ್ತೆ. ಇವರಿಬ್ಬರನ್ನ ಸ್ವಾಗತ ಮಾಡಿ ಅವ್ರಿಗೆಲ್ಲ ಆತಿಥ್ಯವನ್ನ ಕೊಡ್ತಾ ಹೋಗ್ತಾರೆ. ಈಗ ಯೋಗಾನಂದರು ಜಿತೇಂದ್ರನಿಗೆ, ಆ ಜಿತೇಂದ್ರ ರೈಲಿನಲ್ಲಿ ಇವ್ರಿಗೆ ಜೋರಾಗಿಟ್ಟಿ ಊಟ ನಮ್ಗೇನ್ ಸಿಗ ಲಕ್ಷಣ ಇಲ್ಲ ಅಂತ ಹೇಳಿರ್ತಾನಲ್ಲ, ಹಾಗೆ ಇವರು ಅಷ್ಟೇ ನೋವಾಗ ಹಾಗೆ ಜಿಗಿಟಿ ಬಿಟ್ಟು ಹೇಳ್ತಾರೆ, ನೋಡು ದೇವ್ರಿದಾನಲ್ವಾ, ಈ ಸಂದೇಹವಾದಿ ತಾಮಸ್ ಪರಮಾತ್ಮ ಕೆಲಸ ಮಾಡೇ ಮಾಡ್ತಾನೆ. ಅದು ಶೀಘ್ರವಾಗಿ ಕೂಡ ನೋಡಿ, ಏನ್ ಸಮಯ ಆಗಿಲ್ಲ, ಊಟದ ಟೈಮಿಗೆ ಕರೆಕ್ಟ್ ಆಗಿ ಅಲ್ಲಿ ಬಂದಿದ್ದಾರೆ, ಎಲ್ಲ ವ್ಯವಸ್ಥೆ ಆಗಿದೆ. ಹೀಗೆ ಇವರಿಗೆ ಊಟದ ವ್ಯವಸ್ಥೆ, ಒಂದು ರತ್ನ ಗಂಬಳೆಯನ್ನು ಹಾಕಿ ಇವರನ್ನ ಕೂರಿಸಿ, ಒಂದದು ಊಟ ಅಲ್ಲ 30 ಬಗೆಯ ಭಕ್ಷ್ಯಗಳು ಅಲ್ಲಿ ಸಿದ್ಧ ಆಗಿದ್ದಾವೆ. ಆ ಒಂದು ಊಟವನ್ನ ಹಾಕಿ ಆ ಗೌರಿಮಾ ತಾಯಿ, ಮನೆ ಯಜಮಾನಿ ಬೀಸಣಿಗೆಯಲ್ಲಿ ಇವ್ರಿಗೆ ಸೆಕೆ ಆಗ್ಬಾರ್ದು ಅಂತ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿರೋದು ನನ್ನ ದೇವರು, ದೇವರಿಗೆ ಯಾವುದರಲ್ಲೂ ತೊಂದರೆ ಕಡಿಮೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆಗ್ತಾ ಇದೆ. ಇವರು ತುಂಬಾ ಸಂತೃಪ್ತಿಯಿಂದ ಊಟವನ್ನ ಮಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅವರಲ್ಲಿ ಜಿತೇಂದ್ರ ಮತ್ತೆ ಇವರಿಬ್ರು ಸ್ಮರಿಸ್ತಾರೆ, ಈ ಭೂಮಿ ಎಂಬ ಗ್ರಹಕ್ಕೆ ಬಂದ್ಮೇಲೆ ಇಂತಹ ಭಕ್ಷ್ಯ ಭೋಜ್ಯವನ್ನ ಒಟ್ಟಿಗೆ ನಾವ್ ಯಾವತ್ತೂ ಊಟ ಮಾಡಿರ್ಲಿಲ್ಲ ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸಿ, ನಾವು ನಿಮ್ಮ ಇದಕ್ಕೆ ನಾವ್ ಯಾವತ್ತೂ ಕೂಡ ಇದನ್ನ ನಾವು ಮರೆಯಲ್ಲ, ಯಾವತ್ತೂ ನಿಮ್ಮನ್ನ ನೆನಪನ್ನ ಇಟ್ಕೊಳ್ತೀವಿ ಅನ್ನೋದನ್ನ ಹೇಳಿ ಅವರು ವಾಪಸ್ಸು ಕರ್ಕೊಂಡ್ ಬರ್ತಾರೆ. ಜಿತೇಂದ್ರನಿಗೆ ಪೂರ್ಣ ನಂಬಿಕೆ ಇಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತಾನೆ ನೋಡಿ. ಏನು ಊಟ ಏನು ದೇವರೇ ಕೊಡಿಸ್ತಾ ಅಂತಿಲ್ಲ, ಅವ್ರೇನೋ ಇದ್ ಮಾಡಿದ್ರು, ಕರ್ಕೊಂಡು ಹೋದ್ರು, ಊಟ ಕೊಡ್ಸಿದ್ರು, ಊಟ ಏನೋ ಆಯ್ತು. ಊಟನ ಯಾರ್ ಬೇಕಾದ್ರೂ ದಾನ ಧರ್ಮ ಮಾಡ್ಬೇಕು ಅನ್ನೋದು ಭಾರತೀಯ ಒಂದು ಸಂಸ್ಕೃತಿ, ಮಾಡ್ತಾರೆ. ಆದ್ರೆ ಬೃಂದಾವನಕ್ಕೆ ನಮ್ಮನ್ನ ಕರ್ಕೊಂಡೋಗಿ ದುಡ್ಡನ್ನ ಖರ್ಚು ಮಾಡಿ ತೋರ್ಸಿ ನಮ್ಮನ್ನ ವಾಪಸ್ ಆಗ್ರಕ್ಕೆ ಯಾರು ಕಳಿಸ್ಕೊಡ್ಬೋದು? ಅದ್ ಸಾಧ್ಯನಾ? ನಾವು ವಾಪಸ್ ಅನಂತನ ಬಳಿಗೆ ಹೋಗೋದಾದ್ರೂ ಹೇಗೆ ಅಂತ ಹೇಳಿ ಇವನಿಗೆ ಮತ್ತೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯೋಗಾನಂದ್ರ ಹೇಳ್ತಾರೆ, ಎಷ್ಟು ಬೇಗ ಬದಲಾಗ್ತೀಯ ನೋಡು, ಇದುವರೆಗೆ ಹೊಟ್ಟೆಗೆ ಏನ್ ಕತೆನೋ ಅಂತಿದ್ದೆ, ಹೊಟ್ಟೆ ತುಂಬಿದ ತಕ್ಷಣ ನಿಂಗ್ ಮತ್ತೆ ದೇವ್ರ ಬಗ್ಗೆ ಅನುಮಾನ ಬಂತ? ಎಷ್ಟು ಮನುಷ್ಯನ ನೆನಪು ಅನ್ನೋದು ಎಷ್ಟು ಅಲ್ಪಕಾಲಿಕವಾದದ್ದು. ತನ್ನ ಪ್ರಾರ್ಥನೆಯಲ್ಲಿ ಕೆಲವಾದ್ರೂ, ಅಂದ್ರೆ ಮನುಷ್ಯ ಸಹಜ ಇದು, ಅರ್ಥ ತಕ್ಷಣ ನಾವು ಇನ್ನೊಂದನ್ನ ಕೊಡ್ಲಿಲ್ಲ ಅಂದ್ರೆ ತಕ್ಷಣ ದೇವರನ್ನ ದೂರ್ತೀವಿ. ದೇವ್ರು ಎಲ್ಲಿದ್ದಾನೆ, ನಮ್ಮಂತವ್ರಿಗೆ ದೇವ್ರು ಸಹಾಯ ಮಾಡಲ್ಲ, ಇಂತಹ ಮಾತುಗಳು ನಮ್ಮಿಂದ ಬರುತ್ತೆ. ಆದ್ರೆ ಅದು ಇಲ್ಲಿ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಅದನ್ನು ಇಲ್ಲ, ಭಗವಂತ ಅವ್ರಿಗೆ ಅದನ್ನ ಕೊಟ್ಟಿರ್ತಾನೆ ಅಂತ. ಹಾಗೆ ಜಿತೇಂದ್ರ ಕೂಡ ಹೊಟ್ಟೆ ಆದ ತಕ್ಷಣ ರೈಲಿನ ಒಂದು ವ್ಯವಸ್ಥೆಯ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಹೋಗ್ತಾನೆ. ಆಗ ಇವರು ಅದನ್ನ ಸಮಾಧಾನ ಮಾಡ್ಲಿಕ್ಕೆ ಪರಮಾತ್ಮನೇ ಅಂತ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ, ವಾಯ್ಸ್ ಸ್ಟಾಪ್ ಆಗ್ತಾ ಇದೆ, ಬರ್ತದೆ, ಸ್ವಲ್ಪ ನೋಡ್ಬೋದು, ಚೆಕ್ ಮಾಡ. ಹಾ, ಓಕೆ ಸರ್. ಆ ಕದಂಬ ವೃಕ್ಷದ ಕೆಳಗಡೆ ಅವರಿಬ್ರು ನಿಂತಿರ್ತಾರೆ.
ಆಗ ಒಬ್ಬ ಪ್ರತಾಪ್ ಚಟರ್ಜಿ ಅಂತ ಒಂದು ಪ್ರಿಯವಾದ ಮುಖವುಳ್ಳ ಅಂತ ಒಬ್ಬ ಯುವಕ ಬಂದು ತುಂಬಾ ವೇಗದ ನಡಿಗೆಯಲ್ಲಿ ಇವ್ರ ಹತ್ರ ಬಂದು ಇವರನ್ನ ಮುಂದೆ ನಮಸ್ಕಾರ ಮಾಡಿ ಅವರು ಹೇಳ್ತಾರೆ, ಪ್ರಿಯ ಗೆಳೆಯರೇ, ನೀವು ನಿಮ್ಮ ಜೊತೆಯವರು ಇಲ್ಲಿಗೆ ಅಪರಿಚಿತರಿರ್ಬೇಕು, ನಾವು ನಿಮ್ಮನ್ನ ಅತಿಥಿಗಳಾಗಿ ಸ್ವೀಕರಿಸ್ಬೋದಾ, ನಮ್ಗಂತ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತಾರೆ. ಖಂಡಿತ ಬರ್ತೀರಲ್ವಾ, ಮನೆಗೂ ಕೂಡ ಬನ್ನಿ ಅಂತ ಕೇಳ್ತಾರೆ. ಆದ್ರೆ ನಾವು ಈಗಾಗ್ಲೇ ಆಗ್ರಾದಲ್ಲಿ ಅಣ್ಣನ ಮನೆಯ ಅತಿಥಿಗಳಾಗಿದ್ದೀವಿ, ಆದ್ರಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕಡೆ ಪಕ್ಷ ನಿಮ್ಮನ್ನ ಬೃಂದಾವನದಲ್ಲಿ ಪ್ರವಾಸ ಮಾಡಿದ ನೆನಪುಗಳನ್ನಾದ್ರೂ ನನಗೆ ಉಳಿಸ್ಕೊಡಿ ಅಂತ ಹೇಳಿ ಕೇಳ್ತಾರೆ. ಆಗ ಅವನು ಒಂದು ಕುದುರೆ ಗಾಡಿಯನ್ನ ತಂದು ಇವರಿಬ್ಬರನ್ನ ಕರ್ಕೊಂಡು ಹೋಗಿ ಮದನ್ ಮೋಹನ ದೇವಾಲಯ ಮತ್ತು ಕೃಷ್ಣನ ದೇವಾಲಯವನ್ನ ತೋರಿಸ್ತಾರೆ. ಕೃಷ್ಣ ನಡೆದಂತ ಸ್ಥಳವನ್ನ ತುಂಬಾ ಸಂತೋಷದಿಂದ ಇವರೆಲ್ಲವನ್ನು ನೋಡಿ ಬರ್ತಾರೆ. ಬಂದು ಆ ಪ್ರತಾಪ್ ಚಟರ್ಜಿ ಕೂಡ ಬರಿಗೈಯಲ್ಲಿ ಇವರನ್ನ ಕಳಿಸ್ತಾ ಇಲ್ಲ, ಒಂದು ಸಿಹಿಯ ಉಡುಗೊರೆಯೊಂದಿಗೆ ಇವರನ್ನ ಮಾಡಿ ಆಗ್ರಾಕ್ಕೆ ಟಿಕೆಟ್ ಅನ್ನ ಖರೀದಿಸಿ ನನಗಿಂತ ಒಂದು ಇದನ್ನ ಮಾಡಿ, ಅಂದ್ರೆ ಒಂದು ಧ್ಯಾನದ ಸಮಯದಲ್ಲಿ ಪ್ರತಾಪ್ ಚಟರ್ಜಿಗೆ ಕೃಷ್ಣ ಕಾಣಿಸ್ಕೊಂಡು ಹೀಗೆ ಆ ಮರದ ಅಡಿಯಲ್ಲಿ ಇಬ್ಬರು ಹುಡುಗರು ಇರ್ತಾರೆ, ಅವರಿಬ್ಬರಿಗೆ ನೀನು ಮಾಡಿದ್ರೆ ಪರಮಾತ್ಮನ ಸೇವೆಯನ್ನ ಮಾಡಿದ ಹಾಗೆ ಅಂತ ಬಂದು ಹೇಳಿರ್ತಾರೆ. ಅದರಲ್ಲಿ ಯೋಗಾನಂದರ ಮುಖ ಪ್ರತಾಪ್ ಚಟರ್ಜಿಗೆ ಅವಾಗ ಧ್ಯಾನದಲ್ಲಿ ಕಾಣಿಸ್ಕೊಂಡಂತ ಪರಿಚಯವಾದ ಮುಖ ಆಗಿರುತ್ತೆ. ಅದರಿಂದ ಇಂಥ ಒಂದು ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ತಲ್ಲ ಅಂತ ಹೇಳಿ ತುಂಬಾ ಸಂತೋಷದಿಂದ ಅವರು ಆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆಗ ಯೋಗಾನಂದರು ಎಲ್ಲ ಮುಗಿಸಿ ಬಂದ್ಮೇಲೆ ಒಂದು ನಿಶಬ್ದವಾದ ಸ್ಥಳದಲ್ಲಿ ಪ್ರತಾಪ್ ಚಟರ್ಜಿ ಅವರನ್ನ ಕೂರಿಸಿ ಲಾಹಿರಿ ಮಹಾಶಯಿಂದ ಪಡೆದಂತ ಕ್ರಿಯಾಯೋಗದ ದೀಕ್ಷೆಯನ್ನ ಅವನಿಗೆ ಕೊಡ್ತಾರೆ. ಇಲ್ಲಿ ಕ್ರಿಯಾ ಅನ್ನೋದು ನಿನಗೆ ಚಿಂತಾಮಣಿ ಅಂತ ಹೇಳ್ತಾರೆ. ಚಿಂತಾಮಣಿ ಅಂದ್ರೆ ಬಯಸಿದ್ದನ್ನೆಲ್ಲ ಕೊಡ್ತಕ್ಕಂಥ ಪುರಾಣ ಪ್ರಸಿದ್ಧವಾದ ಒಂದು ರತ್ನ. ಅದು ಕೇಳಿದ್ದೆಲ್ಲವನ್ನು ಕೊಡುತ್ತೆ. ಆಧ್ಯಾತ್ಮಿಕ ದಾರಿಯಲ್ಲಿರೋರು ಕೇಳಿದ್ದೆಲ್ಲ ಪಡೆಯೋದು ಅಂದ್ರೆ ನಮ್ಮ ಹಾಗೆ ಆಸ್ತಿ, ಹಣ, ಒಡವೆ, ಮನೆ ಇದನ್ನ ಕೇಳಲ್ಲ. ಅವರು ಮನಸ್ಸಿನ ಮುಕ್ತಿಯನ್ನ, ಮೋಕ್ಷದ ದಾರಿಯನ್ನ, ಭಗವಂತನ ಸಾನ್ನಿಧ್ಯವನ್ನ ಕೇಳ್ತಾರೆ ಅನ್ನೋದು ಗೊತ್ತು. ಹಾಗೆ ಅದನ್ನೆಲ್ಲವನ್ನು ನಿನಗೆ ಕೊಡುತ್ತೆ. ಮತ್ತೆ ಈ ಜೀವಾತ್ಮ ಅನ್ನೋದು, ಈಗ ನಾವು ಸಾಮಾನ್ಯ ಜನಗಳು ಈ ಬದುಕಿನ ಪುನರ್ಜನ್ಮಗಳ ಜಂಜಾಟದಿಂದ ದಾಟಿ ಭಗವಂತನನ್ನ ಪಡೀಲಿಕ್ಕೆ ನಾವು ದಶಲಕ್ಷ ವರ್ಷಗಳವರೆಗೂ ಆಗ್ಬೋದಂತೆ. ಆದ್ರೆ ಈ ಕ್ರಿಯಾಯೋಗದ ಮೂಲಕ ಆ ಬದುಕನ್ನ ಸವಿಸಿದಾಗ ಅದು ಕಡಿಮೆ ಆಗಬಹುದು ಅನ್ನೋದನ್ನ ಕೂಡ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೂಡ ಹೇಳ್ತಾರೆ. ಜಗದೀಶ್ ಚಂದ್ರ ಬೋಸರ್ ಹೇಗೆ ಒಂದು ಸಸ್ಯದ ಬೆಳವಣಿಗೆಯನ್ನ ಹಲವಾರು ಪ್ರಯತ್ನದಿಂದ ಅದು ಶೀಘ್ರವಾಗಿ ಬೆಳೆಯ ಹಾಗೆ ಮಾಡ್ಬೋದು ವೈಜ್ಞಾನಿಕ ರೀತಿಯಲ್ಲಿ, ಅದೇ ರೀತಿ ಈ ಧ್ಯಾನ, ಕ್ರಿಯಾಯೋಗ ಇವುಗಳ ಮೂಲಕ ನಾವು ಕೂಡ ಶೀಘ್ರವಾಗಿ ಭಗವಂತನ ಸಾನ್ನಿಧ್ಯವನ್ನ, ಮುಕ್ತಿಯನ್ನ ಪಡಿಬಹುದು. ಆದ್ರೆ ನಿನ್ನ ಸಾಧನೆಯಲ್ಲಿ ಶ್ರದ್ಧೆ ಇರ್ಲಿ, ಎಲ್ಲ ಗುರುಗಳ ಗುರುವನ್ನ ನೀನು ಕಾಣುವೆ ಅಂತ ಹೇಳಿ ದೀಕ್ಷೆಯನ್ನ ಕೊಟ್ಟು ಇವರು ವಾಪಸ್ ಬರ್ತಾರೆ. ಆಗ ಜಿತೇಂದ್ರನಿಗೆ ತುಂಬಾ ಕಸಿವಿಸಿ ಆಗುತ್ತೆ. ನಾನು ಯೋಗಾನಂದರ ಒಂದು ಭಕ್ತಿಯ ಬಗ್ಗೆ, ನಂಬಿಕೆಯ ಬಗ್ಗೆ ನಾನು ಅನುಮಾನ ಪಟ್ನಲ್ಲ ಅಂತ ಹೇಳಿ ತುಂಬಾ ತಳಮಳದಿಂದ, ನೋವಿನಿಂದ ಹೇಳ್ತಾರೆ, ನನ್ನ ಶ್ರದ್ಧೆ ಎಷ್ಟು ಅಲ್ಪ ಆಯ್ತು, ನನ್ನ ಹೃದಯವಾದರೂ ಕಲ್ಲಾಯಿತು, ಇನ್ನೆಂದಿಗೂ ನಾನು ದೇವರೇ ರಕ್ಷಕನು ಅನ್ನೋದನ್ನ ಸಂದೇಹ ನಾನು ಪಡಲ್ಲ ಅನ್ನೋದನ್ನ ಹೇಳ್ತಾರೆ. ಅನಂತ ಹೇಳಿದಂತ ಕರೆಕ್ಟ್ 12 ಗಂಟೆಯ ಒಳಗಡೆ ಮನೆಗೆ ಬರ್ತಾರೆ. ಅನಂತನಿಗೆ ಈಗ್ಲೂ ನಂಬಿಕೆ ಇಲ್ಲ ಅವ್ರ ಅಣ್ಣನಿಗೆ. ಜಿತೇಂದ್ರನನ್ನ ಕೇಳ್ತಿದ್ದಾರೆ, ಅವ್ನ ಮುಕುಂದ ಏನ್ ಮಾಡಿದ, ಯಾರನ್ನಾರು ದಾರಿಲಿ ಅಡ್ಡಗಟ್ಟಿ ಹಣವನ್ನ ಬಲವಂತವಾಗಿ ಕಿತ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಬಂದನ ಅಂತ ಹೇಳಿದಾಗ ಜಿತೇಂದ್ರ ಎಲ್ಲ ಬೆಳಗಿನಿಂದ ನಡೆದ ಘಟನೆಗಳನ್ನ ಹೇಳ್ತಾನೆ. ಆಗ ಅನಂತನಿಗೆ ಒಂದು ಮನಸ್ಸು, ಒಂದು ಪರಿವರ್ತನೆ ಆಗುತ್ತೆ. ಆಗ ಬೇಡಿಕೆ ಹಾಗೂ ಸರಬರಾಜಿನ ನಿಯಮ ನಾನು ಅಂದ್ಕೊಂಡಿದ್ದಕ್ಕಿಂತ ಸೂಕ್ಷ್ಮ ಸ್ತರಗಳನ್ನ ಅದು ಮುಟ್ಟುತ್ತೆ ಅನ್ನೋದು ಅವನಿಗೆ ಅರಿವಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಅನಂತನಿಗೆ ಒಂದು ನಂಬಿಕೆ ಬರುತ್ತೆ. ಅವತ್ತೇ ಅವರು ಕೂಡ ಆ ಯೋಗಾನಂದರಿಂದ ಕ್ರಿಯಾಯೋಗದ ದೀಕ್ಷೆಯನ್ನ ಪಡೀತಾರೆ. ಹೀಗೆ ಕಾಸಿಲ್ಲದೆ, ಯಾರಲ್ಲೂ ಭಿಕ್ಷೆಯನ್ನ ಬೇಡದೆ, ಮತ್ತೆ ಯಾರಿಗೂ ತಮ್ಮ ಕಷ್ಟವನ್ನ ಹೇಳ್ಕೊಳ್ದನೆ ವಾಪಸ್ಸು ಬಂದಾಗ ಅನಂತನಿಗೂ ಒಂದು ನಂಬಿಕೆ ಬರುತ್ತೆ. ಮತ್ತೆ ಯೋಗಾನಂದರಲ್ಲಿ ಯುಕ್ತೇಶ್ವರ ಆಶ್ರಮಕ್ಕೆ ವಾಪಸ್ ಬರ್ತಾರೆ. ಏಕೆಂದ್ರೆ ಯುಕ್ತೇಶ್ವರರು ಹೋಗ್ಬೇಕಾದ್ರೆ ಕಳ್ಸಿದಾರೆ, ಇಲ್ಲಿ ಇನ್ನು 4 ವಾರಗಳಲ್ಲಿ ನೀವು ವಾಪಸ್ ನನ್ನ ಬಳಿಗೆ ನೀನು ಬರ್ತೀಯ ಅನ್ನೋದನ್ನ ಹೇಳ್ತಾರೆ.
ಬಂದ್ರೆ ಯೋಗಾನಂದರು ತುಂಬಾ ಖುಷಿಯಿಂದ ಇವರನ್ನೇನು ಅಲ್ಲಿ ಸ್ವಾಗತವನ್ನ ಮಾಡ್ತಾ ಇಲ್ಲ. ಆ ಧ್ವನಿನಲ್ಲಿ ಒಂದು ನಿರುತ್ಸಾಹ ಮತ್ತು ನಿರುದ್ವಿಗ್ನತೆ ಕಾಣ್ತಾ ಇದೆ. ಆಗ ಹೇಳ್ತಾರೆ, ಯಾಕೆ ನೀನು ನನ್ನ ಅಪೇಕ್ಷೆಗಳನ್ನ ತಿರಸ್ಕರಿಸ್ತಾ ಇದೀಯಾ ಅಂತ. ಇಲ್ಲ ಗುರುಗಳೇ, ನಿಮ್ಮ ಅಪೇಕ್ಷೆನೇ ನನ್ನ ಅಪೇಕ್ಷೆ, ನಾನು ಆ ರೀತಿ ಮಾಡಲ್ಲ ಅಂತ ಹೇಳ್ತಾರೆ. ಸಂತೋಷವಾಗಿ ನಿಮ್ಮ ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ನಾನು ಹೇಳಿದ್ನಲ್ಲ, ನೀನು ನಿನ್ನ ಕುಟುಂಬಕ್ಕೆ ಹೋಗು, ಅಲ್ಲಿ ಕಾಲೇಜಿಗೆ ಸೇರ್ಕೊಂಡು ಶಿಕ್ಷಣವನ್ನ ಮುಂದುವರಿಸ್ಬೇಕು ಅಂತ. ಆಗಬಹುದು ಗುರುಗಳೇ. ಹಾಗಾದ್ರೆ ಅಂದ್ರೆ ಮುಂದೆ ನೀನು ಒಂದು ದಿನ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ತೀಯಾ, ಭಾರತದ ಕೀರ್ತಿ ಪತಾಕೆಯನ್ನು, ಭಾರತದ ಈ ಆಧ್ಯಾತ್ಮಿಕ ಜ್ಞಾನವನ್ನ ಅಲ್ಲಿ ಎಲ್ಲ ನೀನು ಹರಡಬೇಕು ಸಮರ್ಥವಾಗಿ. ಅಂದ್ರೆ ನಿನ್ಗೆ ವಿಶ್ವವಿದ್ಯಾನಿಲಯದ ಪದವಿ ಬೇಕು, ಹಾಗೂ ಕೆಲವೊಂದು ಜ್ಞಾನ ವಿವೇಕ ಕೂಡ ಬೇಕಾಗುತ್ತೆ. ಅದರಿಂದ ಇದನ್ನ ಆಲಿಸ್ಲಿಕ್ಕೆ ಅವರು ಕೂಡ ಶ್ರದ್ಧಾನ್ವಿತರಾಗಿರ್ತಾರೆ. ಅಂದ್ರೆ ಇವ್ರಿಗೆ ಆಗ್ಲೇ ವಿದ್ಯಾಭ್ಯಾಸದ, ಲೌಕಿಕ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಕಡಿಮೆ ಇರುತ್ತೆ, ಆಧ್ಯಾತ್ಮಿಕತೆ ಕಡೆ ಹೆಚ್ಚು ಒಲವಿರುತ್ತೆ. ಆದ್ರೆ ಮತ್ತೆ ನಾನು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಇದೇ ಕೆಲಸವನ್ನ ಮಾಡ್ತೀನಿ ಎಂದಾಗ, ಮತ್ತೆ ನನಗೆ ಇವರ ಸಾನ್ನಿಧ್ಯ ಸಿಗುತ್ತೆ, ನಾನು ದೇವರನ್ನ ಕಾಣ್ತೀನಿ ಎಂದಾಗ ಸಂತೋಷವಾಗಿ ಇವರು ಇಲ್ಲಿ ಒಪ್ಕೊಳ್ತಾರೆ. ಹಾಗೆ ಗುರುಗಳು ಇವರಿಗೆ ಸಮಾಧಾನವನ್ನು ಕೂಡ ಹೇಳ್ತಾರೆ. ನೀನು ಏನ್ ತುಂಬಾ ದೂರದಲ್ಲಿದೀಯಾ, ಜಸ್ಟ್ 12 ಕಿಲೋಮೀಟರ್ ದೂರದಲ್ಲಿದೆ ಊರು, ನಿಂಗೆ ಸಾಧ್ಯ ಆದಾಗ ವೇಳೆ ಸಿಕ್ಕಿದಾಗೆಲ್ಲ ಬಾ ಅಂತ ಹೇಳ್ತಾರೆ. ವೇಳೆ ಸಿಕ್ಕಿದಾಗೆಲ್ಲ ಗುರುಗಳೇ, ಸಾಧ್ಯ ಆದ್ರೆ ಪ್ರತಿದಿನ ಬಂದು ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಒಂದ್ ಕಂಡೀಷನ್ ಅಂತ ಯೋಗಾನಂದ್ರು ಕೇಳ್ತಾರೆ. ಏನಪ್ಪ ಅದು ಅಂತ ಹೇಳಿದಾಗ, ನೀವು ನನಗೆ ದೇವರನ್ನ ತೋರ್ಸೋದಾಗಿ ಭಾಷೆ ಕೊಡ್ಬೇಕು. ಇವರಿಬ್ಬರ ನಡುವೆ ವಾಗ್ವಾದ ನಡೀತಾ ಹೋಗುತ್ತೆ. ಅದು ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ವಿದ್ಯಾಭ್ಯಾಸ ಮುಂದುವರ್ಸಲ್ಲ ಅನ್ನೋದನ್ನ ಅವ್ರು ಹೇಳಿದಾಗ ಅವ್ರು ಹೇಳ್ತಾರೆ, ನೀನ್ ಬಲಾತ್ಕಾರದಿಂದಲಾದ್ರೂ ಕಿತ್ಕೊಳ್ತಕ್ಕಂಥ ಸ್ವಭಾವದನಾಗಿದೀಯಾ ಅಂತ ಹೇಳಿ ಗುರುಗಳು ಒಪ್ಪಿಗೆಯನ್ನ ಕೊಡ್ತಾರೆ. ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ಆಗ್ಲಿ ಅಂತ ಹೇಳಿ ಆಶ್ರಮವನ್ನ ತೋರಿಸ್ಲಿಕ್ಕೆ ಯೋಗಾನಂದರನ್ನ ಕರ್ಕೊಂಡು ಅವ್ರು ಮುಂದೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಒಂದು ಭಾವಚಿತ್ರವನ್ನ ನೋಡ್ತಾರೆ. ಅವರು ನೋಡಿದ ತಕ್ಷಣ ಅವ್ರಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ, ಲಾಹಿರಿ ಮಹಾಶಯ ಅಂತ ಜೋರಾಗಿ ಹೇಳ್ತಾರೆ. ಏಕೆಂದ್ರೆ ಲಾಹಿರಿ ಮಹಾಶಯರು ಇವರ ಬಾಲ್ಯದಿಂದಲೂ ಇವರ ಬದುಕಿನಲ್ಲಿ ಪವಾಡ ಆಧ್ಯಾತ್ಮಿಕತೆಯ ಕಡೆ ಒಲವನ್ನು ಉಂಟು ಮಾಡಿದಂತ ಗುರುಗಳಾಗಿರ್ತಾರೆ. ತುಂಬಾ ಅಸಹಾಯಕ ಸ್ಥಿತಿಯಲ್ಲಿ, ಏನು ಬದುಕದೇ ಇಲ್ಲ ಅಂತ ಸ್ಥಿತಿಯಲ್ಲಿ ಇದ್ದಾಗ ಬರೀ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಅವರ ಕಾಯಿಲೆ ಅವರಿಗೆ ಹುಷಾರಾಗಿರುತ್ತೆ. ಹಾಗೂ ಅಪ್ಪ ಅಮ್ಮನಿಗೂ ಕೂಡ ಅದರ ಬಗ್ಗೆ ಅರಿವು ಅವರನ್ನು ಕೇಳಿ ತಿಳಿದಿರ್ತಾರೆ. ಹಾಗೆ ಹೇಳಿದ ತಕ್ಷಣ ಯುಕ್ತಾನಂದರು ಹೇಳ್ತಾರೆ, ಹೌದು, ಅವರು ನನ್ನ ಪೂಜ್ಯ ಗುರು. ನನ್ನ ಶೋಧನೆಯ ಪರದಿಯಲ್ಲಿ ಬಂದ ಬೇರೆ ಯಾವುದೇ ಗುರುವಿನಗಿಂತ ನನಗೆ ಮಾನವರಾಗಿ ಹಾಗೂ ಯೋಗಿಯಾಗಿ ಅವರು ಬಲು ದೊಡ್ಡವರಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಯೋಗಾನಂದ್ರು, ನಿಮ್ಮ ಪೂರ್ವಾಶ್ರಮದ ಕಥೆಯನ್ನ ನನಗೆ ಕೇಳಬೇಕು ಅಂತ ಆಸಕ್ತಿ ಇದೆ, ದಯಮಾಡಿ ನಂಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು 1855 ಮೇ 10 ನಾನು ಹುಟ್ಟಿದೆ. ಇಲ್ಲೇ ನಾನು, ನನ್ನ ವಂಶದ ಹೆಸರು ಪ್ರಿಯಾನಾಥ್ ಕರಾರ್. ಇಲ್ಲಿ ಆತ್ಮೀಯರೇ ನೀವು ಗಮನಿಸಿ, ಇಲ್ಲಿ ಸನ್ಯಾಸಿಗಳೆಲ್ಲರಿಗೂ ಕೂಡ ಪೂರ್ವದ ಹೆಸರು, ಬಾಲ್ಯದಲ್ಲಿ ತಂದೆ ತಾಯಿ ಇಟ್ಟಂತ ಹೆಸರು ಬೇರೆ ಇರುತ್ತೆ. ಅವರು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಅವರ ಹೆಸರು ಇಲ್ಲಿ ಬದಲಾಗುತ್ತೆ. ಹಾಗೇನೆ ಇವರ ಹೆಸರು ಪ್ರಿಯಾನಾಥ್ ಕರಾರ್ ಅನ್ನೋದು ಇವರ ಬಾಲ್ಯದಲ್ಲಿ ಅಪ್ಪ ಅಮ್ಮ ಇಟ್ಟಂತ ಹೆಸರಾಗಿರುತ್ತೆ. ನನ್ನ ತಂದೆ ಒಬ್ಬ ಸಾಹುಕಾರ ವ್ಯಾಪಾರಿಯಾಗಿರ್ತಾರೆ. ಅಲ್ಲಿ ನನಗೆ ಸಾಂಪ್ರದಾಯಿಕ ಶಾಲಾ ಶಿಕ್ಷಣವನ್ನು ಅವ್ರು ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ನಂಗೆ ಅದರಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ನಾನು ಆಳವಾದ ಅಧ್ಯಯನವನ್ನು ಕೂಡ ನಾನು ಮಾಡ್ಲಿಲ್ಲ. ಯೌವನಕ್ಕೆ ಬಂದ ತಕ್ಷಣ ನನಗೆ ಮದುವೆಯನ್ನು ಕೂಡ ಮಾಡಿದ್ರು. ಒಬ್ಬ ಮಗಳಿದ್ದಾಳೆ, ಅವರ ಮಗಳು ಈಗಾಗಲೇ ಮದುವೆ ಆಗಿ ಹೊರಗಡೆ ಇದ್ದಾಳೆ. ಆದ್ರೆ ನನಗೆ ಪತ್ನಿ ವಿಯೋಗ ಆದ ನಂತರ ನಂಗೆ ಲಾಹಿರಿ ಮಹಾಶಯರ ಇಂದ ಒಂದು ಸನ್ಯಾಸವನ್ನು ಸ್ವೀಕರಿಸಿದೆ. ಆ ನಂತರ ನನ್ನ ಹೆಸರು ಯುಕ್ತೇಶ್ವರ ಗಿರಿ. ಇಲ್ಲಿ ಯುಕ್ತೇಶ್ವರ ಅಂದ್ರೆ ಈಶ್ವರ ನೊಡಗೂಡಿದವನು ಅಂತ, ಗಿರಿ ಅಂದ್ರೆ 10 ಬಗೆಯ ಸನ್ಯಾಸಿಗಳಲ್ಲಿ ಅದೊಂದು ಬಿರುದಿನ ರೀತಿ ಇರುತ್ತೆ. ಹೀಗೆ ಆಗಂತ ನನಗೆ ನಾಮಕರಣ ಆಗುತ್ತೆ. ಇಷ್ಟೇ ನನ್ನ ಸರಳ ವೃತ್ತಾಂತ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ನಿಮ್ಮ ಬಾಲ್ಯದ ಕೆಲವು ಕತೆ ಅಂದ್ರೆ ಆಧ್ಯಾತ್ಮಿಕತೆ ಕಡೆ ಮುಖ ಮಾಡ್ಲಿಕ್ಕೆ ಕಾರಣ ಏನೋ ಒಂದು ಇರುತ್ತಲ್ವಾ, ಅದ್ರ ಬಗ್ಗೆ ತಿಳಿಬೇಕು ಅನ್ನೋದು ನನ್ನ ಆಸೆ ಇದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಹಾಗೂ ಅವರು ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕತೆಗಳನ್ನ ಹೇಳ್ತಾರೆ ನೋಡಿ.
ನನ್ನ ಅಮ್ಮ ನನಗೆ ಕಥೆನ ಹೇಳ್ತಾ ಇದ್ರು ಒಂದಿನ. ಅಲ್ಲಿ ಕತ್ತಲು ಕೋಣೆ ಇದೆಯಲ್ಲ, ಅಲ್ಲೊಂದು ದೆವ್ವ ಇರುತ್ತೆ, ಅದು ಭಯಂಕರವಾಗಿರುತ್ತೆ. ನೀನೇನಾದ್ರೂ ತಪ್ಪು ಮಾಡಿದ್ರೆ, ನಾವ್ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಅದ ದೆವ್ವ ನಿನ್ನನ್ನು ಹೀಗ್ ಮಾಡುತ್ತೆ ಅಂತ ಅದನ್ನ ಭಯಂಕರ ಆಕೃತಿಯ ಮೂಲಕ ಹೇಳ್ತಾ ಇದ್ಲು. ಸಾಮಾನ್ಯವಾಗಿ ಎಲ್ಲಾ ತಾಯಂದಿರು ಈ ಕಥೆನ ಮಕ್ಕಳಿಗೆ ಹೇಳಿರ್ತಾರೆ. ಅವರು ಹೇಳಿದ ಮಾತು ಕೇಳದೆ ಇದ್ದಾಗ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ರೂ ಹೇಳ್ತಾ ಇರ್ತೀವಿ, ದೆವ್ವ ಅಂದ್ರೆ ನಮಗೆಲ್ರಿಗೂ ಇಂಥ ಭಯವನ್ನ ಮೂಡಿಸಿ, ಎಲ್ಲಾದ್ರೂ ಕತ್ತಲೆ ಆಯ್ತು ಅಂದ್ರೆ, ಒಬ್ಬರೇ ಇರ್ಬೇಕಾದಂತ ಸನ್ನಿವೇಶ ಬಂದ್ರೆ ನಮ್ಮೆಲ್ಲರಿಗೂ ದೆವ್ವದ ಭಯ ಇವತ್ತು ಕೂಡ ಬರುತ್ತೆ. ಆಗ ಇವ್ರ ತಕ್ಷಣ ಅಮ್ಮ ಹೇಳಿದ ತಕ್ಷಣ ಸುಮ್ನೆ ಕೂರಲ್ಲ, ತಕ್ಷಣ ಕತ್ತಲ ಕೋಣೆಗೆ ಹೋಗಿ ಅಲ್ಲಿ ಬರ್ತಾರೆ. ಅಮ್ಮ ನೋಡ್ಬಾರಮ್ಮ, ಇಲ್ಲಿ ಯಾವ ದೆವ್ವನೂ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಭಯವನ್ನ ಪ್ರತ್ಯಕ್ಷವಾಗಿ ಎದುರಿಸೋ, ಅದು ನಿನಗೆ ಎಂದೆಂದಿಗೂ ತೊಂದರೆಯನ್ನ ಕೊಡಲ್ಲ. ಅಂದ್ರೆ ನೀವು ಭಯದ ಭಯ ಇದೆಯಲ್ಲ, ಅದೇ ದೊಡ್ಡ ಭಯ. ಅದರಿಂದ ಭಯವನ್ನ ಒಂದ್ಸಲ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏನೂ ಇರಲ್ಲ. ಈಗ ಅಲ್ಲಿ ಏನೋ ಒಂದು ಪೆಟ್ಟಿಗೆಯಲ್ಲಿ ಏನೋ ಇದೆ, ಇದನ್ನ ತೆಗೆದ್ರೆ ಏನೋ ಆಗುತ್ತೆ ಅಂದ್ರೆ ಏನಾಗಲ್ಲ, ಜಸ್ಟ್ ಒಂದ್ಸಲ ತೆಗೆದು ನೋಡಿದ್ರೆ ಎದುರಿಸ್ಬೋದು ಅಷ್ಟೇ. ಹಾಗೆ ನಿಮ್ಗೆ ಒಂದು ಸಭಾ ಕಂಪನ ಇರ್ಬೋದು, 100 ಜನ ಇದ್ದಾಗ ಮಾತಾಡ್ಲಿಕ್ಕೆ ಭಯ ಇರ್ಬೋದು, ಏನಿಲ್ಲ ಧೈರ್ಯವಾಗಿ ನಾನು ಮಾತಾಡ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೋಗಿ ಮಾತಾಡಿ ಆ ಭಯ ಅವತ್ತೇ ಬಿಟ್ಟು ಹೋಗುತ್ತೆ. ಹಾಗೆ ಸಾವಿನ ಭಯ ಇರ್ಬೋದು, ಆರೋಗ್ಯದ ಭಯ ಇರ್ಬೋದು, ಮುಂದೆ ಬದುಕು ಏನಾಗುತ್ತೋ, ನನ್ನ ಮಕ್ಕಳ ಬದುಕು ಹೇಗಿರ್ಬೋದು, ಈ ಭಯ ಇರ್ಬೋದು, ಯಾವುದೂ ಆಗಲ್ಲ. ದೇವ್ರಿಗೆ ಏನಾಗ್ಬೇಕು ಅದನ್ನ ತಪ್ಪಿಸ್ಲಿಕ್ಕೂ ಆಗಲ್ಲ, ಈಗ ಹೋಗ್ಬೇಕು ಅನ್ನೋ ನೀತಿಯನ್ನ ಈ ಕತೆ ಹೇಳುತ್ತೆ. ಹಾಗೆ ಇನ್ನೊಂದು ಕತೆ, ಇವರ ಮನೆ ಪಕ್ಕದ ಮನೆಯಲ್ಲಿ ಒಂದು ನಾಯಿಯನ್ನ, ಕುರುಪಿ ನಾಯಿ ಅದು, ಅದನ್ನು ಸಾಕಿರ್ತಾರೆ. ಇವ್ರದು ನನಗೆ ಬೇಕು ಬೇಕು ಅನ್ನೋ ಇವರು ಹಠವನ್ನ ಪ್ರಾರಂಭಿಸ್ತಾರೆ. ನನಗೇನಾದ್ರೂ ಮಾಡಿ ಆ ನಾಯಿನೇ ಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರ ಮನೆಯವ್ರು ಹೇಳ್ತಾರೆ, ಪಕ್ಕದ ಮನೆ ನಾಯಿನ ಕೊಡಿ ಅಂತ ಕೇಳಲಿಕ್ಕಾಗುತ್ತಾ? ಅದಕ್ಕಿಂತ ಒಳ್ಳೆ ನಾಯಿಯನ್ನ, ಮುದ್ದಾದ ನಾಯಿನ ತಂದ್ಕೊಡ್ತೀವಿ ಅಂದ್ರೆ ಇವ್ರು ಒಪ್ಪಲ್ಲ. ಕೊನೆಗೆ ಅವರ ತಪ್ಪಿನ ಒಂದು ಅರಿವಾಗುತ್ತೆ ಅವ್ರಿಗೆ. ಮಮತೆ ಅನ್ನೋದು ಕುರುಡಾಗ್ಸುತ್ತೆ ಮನುಷ್ಯನನ್ನ. ಬಯಸಿದ ವಸ್ತುವಿನ ಸುತ್ತ ಆಕರ್ಷಣೆಯ ಕಾಲ್ಪನಿಕ ಪರಿವೇಶವನ್ನ ಅದು ನಿರ್ಮಿಸುತ್ತೆ ಅನ್ನೋದು. ಯಾವುದೇ ವಸ್ತುವಿನ ಮೇಲೆ ಅತಿಯಾದ ಮಮತೆಯನ್ನ ಇಟ್ಕೋಬಾರ್ದು. ಇವತ್ತ ಮನುಷ್ಯನ ಬದುಕು ಹಣ, ಆಸ್ತಿ, ಒಡವೆಯ ಮೇಲೆ ಹೆಚ್ಚು ಮಮತೆಯಿಂದ ನಮಗೆ ನಮ್ಮ ಮೇಲೆ, ದೇವರ ಮೇಲೆ ಇರುವ ನಂಬಿಕೆಗಿಂತ ಹೆಚ್ಚು ನಾವು ಇಟ್ಟಿರ್ತಕ್ಕಂಥ ಹಣ ನಮ್ಮನ್ನ ಕಾಪಾಡುತ್ತೆ, ಆಸ್ತಿ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳಿ ಆಸ್ತಿಯನ್ನ ಮಾಡುವತ್ತ ಹೆಚ್ಚು ಹೋಗ್ತಾ ಇದೀವಿ. ಅದರಿಂದ ಈ ಮಮತೆ ಅನ್ನೋದು ಹೀಗೆ ನಮ್ಮನ್ನ ಬಂಧಿಸುತ್ತೆ ಅನ್ನೋದನ್ನ ಇಲ್ಲಿ ಅವರು 2ನೇ ಕಥೆನಲ್ಲಿ ಹೇಳ್ತಾರೆ. 3ನೇ ಕತೆ ಏನು ಅಂತ ಅಂದ್ರೆ, ಅಮ್ಮ ಹೇಳ್ತಾ ಇರ್ತಾರೆ, ಕೆಲಸ ಅಂದ್ರೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಿದ್ರೆ ನೀನು ಗುಲಾಮನಾದಂತೆ. ಇವ್ರ ಮನಸ್ಸಿನ ಮೇಲೆ ಅದು ಎಷ್ಟು ಪ್ರಭಾವ ಬೀರುತ್ತೆ ಅಂದ್ರೆ, ಇವ್ರು ಯೌವನಕ್ಕೆ ಬಂದು ಮದುವೆ ಆದ್ರೂ ಕೂಡ ಇವ್ರು ಹೋಗಿ ಯಾರ ಬಳಿನಲ್ಲೂ ಕೆಲಸ ಮಾಡಲ್ಲ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದ್ ನೆನ್ಪು ಮಾಡ್ಕೊಂಡಾಗೆಲ್ಲ ನಾನು ಗುಲಾಮನಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅದನ್ನ ತಿರಸ್ಕರಿಸಿ ಈ ಮನೆಯ ಜಮೀನನ್ನೇ ಒತ್ತೆ ಇಟ್ಟು ಇವರ ಕೆಲಸಕ್ಕೆ ಬೇಕಾದ ಹಣವನ್ನ ಪಡಿತಾ ಇರ್ತಾರೆ. ಅವಾಗ ಅವ್ರಿಗೊಂದು ಅರಿವಾಗುತ್ತೆ, ಅಮ್ಮ ಅದನ್ನ ಹಾಗೆ ಹೇಳ್ಬಾರ್ದಿತ್ತು. ಕೆಲಸ ಎಲ್ರೂ ಸ್ವಂತ ಕೆಲಸವನ್ನೇ ಮಾಡ್ಲಿಕ್ಕಾಗಲ್ಲ, ಹೀಗೆ ಬೇರೆಯವ್ರ ಜೊತೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ. ಅದರಿಂದ ಮಕ್ಕಳ ಮನಸ್ಸು ಒಂದು ಮಣ್ಣಿನ ಮುದ್ದೆ ಇದ್ದ ಹಾಗೆ, ನೀವೇನನ್ನು ಬಿತ್ತಿದ್ರು ಅಲ್ಲಿ ಬೆಳೆಯುತ್ತೆ. ಆದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಇಂತಹ ವಿಚಾರಹೀನಗಳನ್ನ ನಾವು ಹೇಳ್ಬಾರ್ದು. ಯಾವ ಪೋಷಕರು ಈ ತಪ್ಪಿನ ಕೆಲಸವನ್ನ ಮಾಡಬಾರ್ದು. ನೀವು ಅಪರಾಧಿ ಸ್ಥಾನದಲ್ಲಿರ್ಬೋದು, ಉನ್ನತ ಹಂತದಲ್ಲಿರೋವರನ್ನ ನೀವು ಭೇಟಿ ಮಾಡಿ, ನಿಮ್ಮ ಬದುಕಿನ ಯಶಸ್ಸಿನ ಗುಟ್ಟೇನು, ನಿಮ್ಮ ನಾಶದ ಬದುಕಿನ ಗುಟ್ಟೇನು ಅಂತ ಕೇಳಿದ್ರೆ ಅವರು ಬಾಲ್ಯದ ಬದುಕನ್ನೇ ಅವರು ಹೇಳ್ತಾರೆ. ನಂಗೆ ಬಾಲ್ಯದಲ್ಲಿ ಹೀಗಾಯ್ತು, ನಾನು ಹೀಗೆ ಓದಿ, ಬಾಲ್ಯದಲ್ಲಿ ಇದಾಯ್ತು, ನಾನು ಸಾಧನೆಯನ್ನ ಮಾಡಿದೆ. ಅದರಿಂದ ಮಕ್ಕಳಿಗೆ ನಾವು ಒಳ್ಳೆಯ ವಿಚಾರಗಳನ್ನ ಹೇಳಬೇಕು ಅನ್ನೋದು ಇಲ್ಲಿ ನಮಗೆ ಯುಕ್ತೇಶ್ವರ ಬದುಕಿಗೂ ಕೂಡ ಇದು ಒಂದು ಪಾಠ ಆಗಿರುತ್ತೆ. ಹೀಗೆ ಅವರು ಮನೆಗೆ ಕರ್ಕೊಂಡು ಹೋಗಿ ಇವರಿಗೆ ಯೋಗಾನಂದರಿಗೆ ಒಂದು ಕ್ರಿಯಾ ಯೋಗದ ದೀಕ್ಷೆಯನ್ನ ಇಲ್ಲಿ ಕನ್ಫರ್ಮ್ ಆಗ್ಬೇಕಲ್ಲ. ಯೋಗಾನಂದರಿಗೆ ನನ್ನನ್ನ ಗುರುವಾಗಿ ಅವರು ಸ್ವೀಕರಿಸ್ತಾರೆ, ಹಾಗೂ ಮುಂದೆ ಇಲ್ಲಿ ನನಗೆ ದೇವರನ್ನ ತೋರಿಸ್ತಾರೆ ಅಂತ ಹೋಗಿ ಅಲ್ಲಿ ಅವರಿಗೆ ಒಂದು ಕ್ರಿಯಾಯೋಗದ ದೀಕ್ಷೆಯನ್ನ ಕೊಡಬೇಕಾದ್ರೆ ಇವರ ದೇಹದಲ್ಲಿ ಉಜ್ವಲವಾದ ಕಾಂತಿ ಕಾಣಿಸ್ಕೊಳ್ಳುತ್ತೆ. ನನ್ನ ಹೃದಯದ ಅಂತರಾಳದವರೆಗೂ ಅವರ್ಣನೀಯವಾದ ಆನಂದ ಪ್ರವಾಹ ಆಕ್ರಮಿಸುತ್ತೆ ಅಂತ ಹೇಳ್ತಾರೆ. ಮಧ್ಯಾಹ್ನದ ವೇಳೆಗೆ ಅವರು ವಾಪಸ್ ಬರ್ಲಿಕ್ಕೆ ಸಿದ್ಧ ಆಗ್ತಾರೆ. ಆಗ ಅವ್ರು ಹೇಳ್ತಾರೆ, ಇನ್ನು 30 ದಿನಗಳಲ್ಲಿ ನೀನು ವಾಪಸ್ ಬರ್ತೀಯಾ,
ಈಗ ಅವರು ಬೇಸರದಿಂದ ವಾಪಸ್ ಬರ್ತಾ ಇಲ್ಲ ಯೋಗಾನಂದ್ರು, ಸಂತೋಷದಿಂದ ಬರ್ತಾ ಇದ್ದಾರೆ. ಏಕೆಂದ್ರೆ ಗುರು ಸಿಕ್ಕಿ ಆಗಿದೆ, ಆಧ್ಯಾತ್ಮಿಕ ದಾರಿನಲ್ಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದ್ರಿಂದ ಇಬ್ರು ವಾಪಸ್ಸು ಬರಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಮನೆಗೆ ಬಂದು ಅವರು ಮಾಮೂಲಿ ಧ್ಯಾನ ಮಾಡ್ತಾ ಇದ್ದಂತಹ ಆ ಕೊಠಡಿನಲ್ಲೇ ಅವರು ಧ್ಯಾನವನ್ನ ಮಾಡ್ಲಿಕ್ಕೆ ಮತ್ತೆ ಪ್ರಾರಂಭಿಸ್ತಾರೆ. ತಂದೆ ಕೂಡ ಸಂತೋಷ, ಮಗ ಎಲ್ಲಿ ಹಿಮಾಲಯ ಬೆಟ್ಟಕ್ಕೆ ಹೋಗಿ ಮತ್ತೆ ನಮಗೆ ಅವನು ಸಿಗದನೆ ಹೋಗ್ತಾನೋ, ಇಲ್ಲಿ ಹತ್ತಿರದಲ್ಲಿ ಗುರು ಸಿಕ್ಕಿದ್ರಿಂದ ಅವ್ರು ತುಂಬಾ ಸಂತೋಷವನ್ನ ಮಾಡ್ತಾರೆ. ಏಕೆಂದ್ರೆ ತಂದೆ ಆಗಾಗ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಇಲ್ಲಿ ಭಗವಂತನ ಅನ್ವೇಷಣೆಯಲ್ಲಿ ನನ್ನ ಮಗನಿಗೆ ಸೂಕ್ತವಾದ ದಾರಿಯನ್ನ ದೇವರು ತೋರಿಸ್ಲಿ ಅಂತೇಳಿ ಅದರಿಂದ ನನ್ನ ಪ್ರಾರ್ಥನೆ ಫಲಿಸ್ತು. ನೋಡಿ, ಪ್ರಾರ್ಥನೆ ಒಳ್ಳೇದಾಗಿದ್ರೆ ಎಲ್ಲರ ಪ್ರಾರ್ಥನೆಗಳು ಈಡೇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇವರು ಬಂದು ಯುಕ್ತೇಶ್ವರ ಗುರುಗಳ ಆಶೀರ್ವಾದದಂತೆ ತಂದೆಯ ಒಂದು ಮಹಾದಾಸೆಯಂತೆ ಕಲ್ಕತ್ತೆಯ ಸ್ಕಾಟಿಷ್ ಚರ್ಚಿಗೆ ಕಾಲೇಜಿಗೆ ಇವರು ದಾಖಲಾಗ್ತಾರೆ. ಕಾಲೇಜಿಗೆ ದಾಖಲಾದ್ರೂ ಕೂಡ ತುಂಬಾ ಫುಲ್ ಅಟೆಂಡೆನ್ಸ್ ಏನಲ್ಲ, ಪೂರ್ತಿ ತರಗತಿಯಲ್ಲಿ ಹಾಜರಿರೋದಲ್ಲ, ತರಗತಿಗೆ ಹೋಗ್ತಾ ಇದ್ದು ಕಡಿಮೆನೆ, ಧ್ಯಾನಸ್ಥ ಸ್ಥಿತಿಯಲ್ಲಿದ್ದೇ ಹೆಚ್ಚಾಗಿರುತ್ತೆ ಇವರು. ಹಾಗೆ ಇವರು ನಾನ್ ಪಂಡಿತನಾಗದಕ್ಕೆ ನಾನು ಇಲ್ಲಿ ಹುಟ್ಟಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ನನಗ್ ಬೇಕಾಗಿರೋದು ಒಂದು ಸರ್ಟಿಫಿಕೇಟ್ ಅಷ್ಟೇ, ಜಸ್ಟ್ ಪಾಸ್ ಆಗಿ ಒಂದು ಸರ್ಟಿಫಿಕೇಟ್ ಬೇಕು ಅನ್ನೋದು ಇರುತ್ತೆ. ಹೆಚ್ಚೆಚ್ಚು ಇವರು ಯೌಗಿಕವಾದ ಆನಂದದಲ್ಲಿ ಮುಳುಗ್ತಾ ಇರ್ತಾರೆ. ಹೀಗೆ ಇವರು ನನ್ನ ದೇಹ ಅಥವಾ ಅಹಂಕಾರ ಅಲ್ಲ, ಈ ಸರ್ವಾಂತರ್ಯಾಮಿಯಾದ ಆತ್ಮ ಅಂತ ಯಾರು ಸಾಕ್ಷಾತ್ಕರಿಸ್ಕೊಂಡಿದಾರೋ ಅಂತ ಗುರು ಪ್ರತಿಯೊಬ್ಬ ಮಾನವನಲ್ಲಿಯೂ ಕೂಡ ಸಮಾನತೆಯನ್ನ ತರ್ತಾನೆ ಅಂತ ಹೇಳಿ ಅದ್ರ ಬಗ್ಗೆ ಗೌರವಪೂರ್ವಕವಾಗಿ ಅವ್ರ ಮಾತುಗಳನ್ನ ಆಲಿಸ್ತಾ ಇರ್ತಾರೆ. ಆ ದೇವರು ಕೂಡ ಹಾಗೇನೆ, ಒಂದು ಮಗು ಹೇಳ್ತು, ಬಡವ ಹೇಳ್ದ, ಅವನು ಯಾರು ಇದು ಹೇಳ್ದ ಅಂತ ಇದ್ ಮಾಡಲ್ಲ, ಎಲ್ಲರನ್ನು ಸಮಾನವಾಗಿ ನೋಡ್ತಾನೆ ಅನ್ನೋದ್ರಿಂದ ಆ ಗರ್ವಿಷ್ಠ ವ್ಯಕ್ತಿಗಳನ್ನ ಇವರು ಕೂಡ ಅಷ್ಟು ಆಸಕ್ತಿಯನ್ನ ಕೊಡದೇ ಇರೋದನ್ನ ಗಮನಿಸ್ತೀವಿ. ಇಲ್ಲಿ ಹೀಗೆ ಇವ್ರು ಆಗಾಗ್ಗೆ ಯುಕ್ತೇಶ್ವರ ಹತ್ರ ಹೋಗಿ ಅವರ ಒಡನಾಟವನ್ನ ತಪ್ಪಿಸ್ಕೊತಾ ಇರ್ಲಿಲ್ಲ, ಸಮಯ ಸಿಕ್ಕಾಗೆಲ್ಲ ಹೋಗ್ತಾ ಇರ್ತಾರೆ, ಚರ್ಚೆ ಮಾಡ್ತಾ ಇರ್ತಾರೆ ಆಧ್ಯಾತ್ಮಿಕತೆಯ ಬಗ್ಗೆ. ಹಾಗೆ ಈ ವಿಷಯ ಮಿತವಾದ ಒಂದು ಹಣಕಾಸಿನ ಖರ್ಚಿನ ಬಗ್ಗೆ ಕೂಡ ಸಲಹೆ ಚರ್ಚೆ ಕೂಡ ಬರ್ತಾ ಹೋಗುತ್ತೆ. ಈ ಗುರುಗಳ ವ್ಯಾಖ್ಯಾನಗಳೆಲ್ಲವನ್ನೂ ಇವರ ಬದುಕಿನಲ್ಲಿ ಅವರು ಮಾಡ್ತಾ ಇರ್ತಾರೆ. ಇಲ್ಲಿ ಇದನ್ನ ಹೇಳ್ತಾರೆ, ಬೇರೆಯವರು ಯಾರೂ ನನ್ನ ಅನುಭವದಲ್ಲಿ ಅವರಂತೆ ಮಾತಾಡ್ತಾ ಇರ್ಲಿಲ್ಲ. ಯುಕ್ತೇಶ್ವರ ರೀತಿ ಮಾತಾಡ್ತಕ್ಕಂಥ ವ್ಯಕ್ತಿ ನನ್ಗೆ ಇದುವರೆಗೂ ಯಾರೂ ಸಿಕ್ಕಿರ್ಲಿಲ್ಲ. ನನ್ನ ಆಲೋಚನೆಗಳಿಗೆ ಭಾಷೆ ಎಂಬ ಬಾಯಿಯ ಉಡುಪನ್ನ ಅವರು ತೊಡಿಸುವ ಮೊದಲು ವಿವೇಚನೆಯ ಸೂಕ್ಷ್ಮದಲ್ಲಿ ಅವರು ತೂಗ್ತಾ ಇದ್ರು. ಅಂದ್ರೆ ತೂಗಿ ಅಳೆದು ಸೂಕ್ತವಾದ ಮಾತನ್ನೇ ಅವರು ಆಡ್ತಾ ಇದ್ರು ಅಂತ ಹೇಳ್ತಾರೆ. ಏಕೆಂದ್ರೆ ನಾವುಗಳು ಕೂಡ ನಾವು ಆಡ್ತಕ್ಕಂಥ ಮಾತು ಎಲ್ಲವೂ ನಮ್ಮದಲ್ಲ. ಅದರಿಂದ ಪ್ರತಿ ಮಾತನ್ನು ಯೋಚಿಸಿ ಮಾತಾಡ್ಬೇಕಂತೆ. ಬಾಯಿ ಬಂದ ಹಾಗೆ ತಕ್ಷಣ ಮಾತಾಡಿದ್ರೆ ಆಡಿದ ಮಾತು ಯಾವತ್ತೂ ವಾಪಸ್ ಬರಲ್ಲ. ಕಳೆದು ಹೋದ ಕಾಲ ಹೇಗೆ ವಾಪಸ್ ಬರಲ್ವೋ ಅದೇ ರೀತಿ ನೀವು ಆಡಿದ ಮಾತು ಕೂಡ ಬರಲ್ಲ. ಯುಕ್ತೇಶ್ವರರು ಹಾಗೆ ತಕ್ಕಡಿಯಲ್ಲಿ ತೂಗಿದ ಹಾಗೆ ಅಷ್ಟು ಒಳ್ಳೆಯ ಮಾತುಗಳನ್ನ, ಸೂಕ್ತವಾದ ಮಾತನ್ನ ಸಮಯಕ್ಕೆ ಅನುಗುಣವಾಗಿ ಅವ್ರು ಹೇಳ್ತಾ ಇರ್ತಾರೆ. ಪರಮಾತ್ಮನ ಜೀವಂತ ಆವಿರ್ಭಾವದಿಂದ ಎದುರಿನಲ್ಲೇ ಇರುವನ್ನ ಪ್ರಜ್ಞೆ ನನಗೆ ಸದಾ ಇರ್ತಾ ಇತ್ತು. ಹಾಗೆ ದೈವತ್ವದ ಗುರುತ್ವ ನನ್ನ ತಲೆನಲ್ಲಿ ತಾನಾಗಿ ಅವ್ರ ಮುಂದೆ ಮಣಿವ ಹಾಗೆ ಅದು ಮಾಡ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಇವರು ಯುಕ್ತೇಶ್ವರರು ಆ ಭಗವಂತನಲ್ಲಿ ಹೇಗೆ ತಲ್ಲೀನರಾಗ್ತಾ ಇದ್ರು ಅಂದ್ರೆ, ಅತಿಥಿಗಳು ಮುಂದೆ ಇದ್ದವರು ಯುಕ್ತೇಶ್ವರರು ಫುಲ್ ಆಳವಾದ ಧ್ಯಾನಕ್ಕೆ ಹೋಗಿದ್ದಾರೆ, ಅವ್ರಿಗೆ ಇಲ್ಲಿ ಇಲ್ಲ ಅಂದ ತಕ್ಷಣ ಅವರು ಅತಿಥಿಗಳ ಜೊತೆ ಮಾತಾಡ್ತಾ ಇದ್ರು. ಅತಿಥಿಗಳ ಜೊತೆ ಮಾತಾಡ್ತಾ ಹಾಗೆ ಪರಮಾತ್ಮನ ಇದರಲ್ಲಿ ತಲ್ಲೀನರಾಗ್ತಾ ಇರ್ತಾರೆ. ಒಮ್ಮೆ ಇವರ ಜೊತೆ ಇದ್ದಂತ ಸಂದರ್ಭದಲ್ಲಿ ಅನೇಕ ಇಂಥ ಅನುಭವಗಳನ್ನ ಹೇಳಿದಂತಹ ಶಿಷ್ಯರು ಕೂಡ ಈ ಉದಾಹರಣೆಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಹಣ್ಣು ಕಾಣಿಸ್ಕೊಂಡಾಗ ಹೂ ಉದುರುತ್ತೆ, ಹಾಗೆ ಶಿಷ್ಯರಿಗೆ ಮಾರ್ಗದರ್ಶನ ನೀಡ್ಲಿಕ್ಕಾಗಿಯೇ ಸಂತರು, ಆಧ್ಯಾತ್ಮಿಕ ಸ್ವರೂಪಿಗಳು ಅಂಟ್ಕೊಂಡಿರ್ತಾರೆ. ಗುರುಗಳು ಕೇವಲ ಅವರು ಮೋಕ್ಷ ಸಾಧಿಸ್ಬಿಟ್ರೆ ಆಗಲ್ಲ, ಮುಂದಿನ ತಲೆಮಾರಿಗೂ ಕೂಡ ಒಳ್ಳೆಯದನ್ನ ಬಿಟ್ಟು ಹೋಗ್ಬೇಕು. ನಾವುಗಳು ಕೂಡ ಹಾಗೇನೆ
ನಮ್ಮ ಜೀವನದಲ್ಲಿ ಇಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಇದನ್ನ ಒಳ್ಳೆಯದನ್ನ ನಮ್ಮ ಮಕ್ಕಳಿಗೆ, ಸಮಾಜಕ್ಕೆ, ದೇಶಕ್ಕೆ ನಾವು ಕೊಟ್ಟು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಲಾಯಿರಿ ಮಹಾಶ್ರೇಯರಿರ್ಬೋದು, ಪ್ರಣವಾನಂದರಿರ್ಬೋದು, ಗಂಧಸ್ವಾಮಿ ಇರ್ಬೋದು, ಅಲ್ಲಿ ಮಹೇಶ್ವರ ಸ್ವಾಮಿಯರು, ಮಾಸ್ಟರ್ ಮಹಾಶಯರಿರ್ಬೋದು, ಅದೇ ರೀತಿ ಯುಕ್ತೇಶ್ವರ ಇರ್ಬೋದು. ಅವರೆಲ್ಲರ ಕೆಲಸಗಳು ಮುಂದಿನ ತಲೆಮಾರಿಗೆ ಆಧ್ಯಾತ್ಮಿಕತೆಯ ಬೀಜವನ್ನು ಬಿತ್ತಿ ಹೋಗೋದಿಲ್ಲಿ. ಹೀಗೆ ಇಡೀ ರಾತ್ರಿ ಕೂಡ ಎಷ್ಟೋ ಸಲ ಇವರು ಚರ್ಚೆಯನ್ನ, ಆಧ್ಯಾತ್ಮಿಕತೆ, ತತ್ವಜ್ಞಾನದ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದೊಂದು ದಿನ ಬೆಳಕೆ ಹರಿದಿರುತ್ತೆ. ಬೆಳಕಾದ್ಮೇಲೆ ಮತ್ತೆ ಮಲಗದನೆ ಆ ಗಂಗಾ ತಡಿಯತ್ತ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಹೇಳಿ ಇವರಿಬ್ರು ಹೋಗ್ತಾ ಇರ್ತಾರೆ. ಹಾಗೆ ಆ ಮಠದಲ್ಲಿ ತುಂಬಾ ಸೊಳ್ಳೆಗಳಿರುತ್ತೆ. ಯೋಗಾನಂದರಿಗೆ ಪ್ರಾರಂಭದಲ್ಲಿ ಸೊಳ್ಳೆಗಳು ತುಂಬಾ ಕಷ್ಟವನ್ನ ಕೊಡ್ತಾ ಇರ್ತವೆ. ಅದರಿಂದ ಅದರ ರಕ್ಷಣೆಗೆ ಸೊಳ್ಳೆ ಪರ್ದವನ್ನ ಬಳಸ್ಲಿಕ್ಕೆ ಅವರು ಯೋಗಾನಂದರಿಗೆ ಸಲಹೆಯನ್ನ ಕೊಡ್ತಾರೆ. ಆದ್ರೆ ಯುಕ್ತೇಶ್ವರರು ಅವರ ಯೌಗಿಕ ಕ್ರಿಯೆಯಿಂದ, ಭಕ್ತಿಯಿಂದ ಆ ಸೊಳ್ಳೆಗಳು ಇವರಿಗೆ ತೊಂದರೆ ಕೊಡದ ಹಾಗೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇರುತ್ತೆ. ಈ ಧ್ಯಾನದಲ್ಲಿ ಹಾಗೆ ಇರುತ್ತೆ ಅಂತ ಹೇಳಿದರೆ ಏನೂ ತೊಂದರೆ ಆಗದ ಹಾಗೆ ನೀವು ಧ್ಯಾನಕ್ಕೆ ಹೋಗೋದ್ಕಿಂತ ಮುಂಚೆ ಕೇಳಿ ಕೂರಿ, ನಾನು 1 ಗಂಟೆ 2 ಗಂಟೆ ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಪೂರ್ಣ ಧ್ಯಾನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡು ಅಂತ ಪ್ರಾರ್ಥಿಸಿ ಕೂರಿ, ನಿಮ್ಗೆ ಯಾವುದೇ ತೊಂದರೆಗಳಾಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆ ಶಕ್ತಿ ಯೋಗಾನಂದರಿಗೆ ಇಲ್ಲಿ ಇರುತ್ತೆ. ಆ ರೀತಿ ಇಲ್ಲೂ ಕೂಡ ಇವರು ಇದನ್ನ ಸೊಳ್ಳೆಗಳ ಕಾಟದಲ್ಲಿ ಹೇಗೆ ಒಂದ್ಸಲ ಇವ್ರು ತುಂಬಾ ಧ್ಯಾನಕ್ಕೆ ಕೂರ್ತಾ ಇದ್ದಾರೆ, ಒಂದ್ ಸೊಳ್ಳೆ ಬಂದು ಇವ್ರಿಗೆ ಹೆಂಗೆ ಅಂದ್ರೆ ಆ ಕರ್ಣನ ತೊಡೆಯನ್ನ ಪರಶುರಾಮನ ತೊಡೆ ಮೇಲೆ ಕೂತಿದ್ದಾಗ ತೊಡೆ ಮೇಲೆ ಪರಶುರಾಮ ತೊಡೆ ಮೇಲೆ ಮಲಗಿದ್ದಾರೆ, ಕರ್ಣನ ತೊಡೆ ಮೇಲೆ ಒಂದು ಕಣಜ ಬಂದು ಕೊರಿತಾ ಇದೆ. ಅದು ಒಂದು ಪರೀಕ್ಷೆಗಾಗಿ ಬಂದಿರೋದು, ಕರ್ಣನನ್ನ ಅಲ್ಲಿ ನಿರಾಯುಧನಾಗಿ ಮಾಡ್ಬೇಕು ಅಂತ. ಆ ಕೊರಿಬೇಕಾದ್ರೆ ಎಂತ ತೀವ್ರತೆ ನೋವಾಗುತ್ತೆ, ಆದ್ರೂ ಕರ್ಣ ತಡ್ಕೊಳ್ತಾನೆ, ಗುರುಗಳ ನಿದ್ರಾಭಂಗ ಆಗ್ಬಾರ್ದು ಅಂತ. ಹಾಗೆ ಒಂದ್ ಸೊಳ್ಳೆ ಇವ್ರಿಗೆ ತೊಂದರೆ ಕೊಡ್ತಾ ಇರುತ್ತೆ. ತೊಂದರೆ ಕೊಟ್ಟಾಗ ಇವರು ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ ಅಷ್ಟೇ, ಆ ಸೊಳ್ಳೆ ನೀವು ಹೊಡಿಬೇಕು ಅಂತ. ಅದ್ ತಕ್ಷಣ ಗುರುಗಳಿಗೆ ಗೊತ್ತಾಗುತ್ತೆ ನೋಡಿ. ಬರೀ ಜಸ್ಟ್ ಅವ್ರ ಮನ್ಸಲ್ಲಿ ಬಂದಂತ ಒಂದು ಯೋಚನೆ ಕೂಡ ಯುಕ್ತೇಶ್ವರ ಅರಿವಿಗೆ ಬರ್ತಾ ಇರುತ್ತೆ. ಯಾಕೆ ಅದನ್ನ ಹಾಗೆ ಇದ್ ಮಾಡ್ತಾ ಇಲ್ಲ, ನೀನು ವರ್ಧಿಸ್ತಾ ಇರ್ತಕ್ಕಂಥ ಪ್ರಯೋಗಕರ್ತನ ಅಂತ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಹೌದು, ಹೀಗೆ ಅಂದ್ರೆ ಮನಸ್ಸಿನಲ್ಲಿ ಹಿಂಸೆಯ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಅದು ತಪ್ಪು. ಅಹಿಂಸೆ ಅಂದ್ರೆ ಕೇವಲ ಕತ್ತಿ ಗುರಾಣಿಯಿಂದ ಹೋರಾಡೋದಲ್ಲ. ಒಬ್ಬ ಮನಸ್ಸಿನ ಮೇಲೂ ನೋವು ಉಂಟ ಮಾಡಿದ್ರು, ಮನಸ್ಸಿನಲ್ಲಿ ನೋವಿನ ಕ್ಷಣ ಬಂದ್ರು ಕೂಡ ಅದು ಹೇಗೆ ಆಧ್ಯಾತ್ಮಿಕತೆಯಲ್ಲಿ ತಪ್ಪು ಅನ್ನೋದನ್ನ ಹೇಳ್ತಾರೆ. ಹೀಗೆ ಒಮ್ಮೆ ಗುರುಗಳು ತುಂಬಾ ಫುಲ್ ಧ್ಯಾನದ ಒಂದು ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಯೋಗಾನಂದರು ಗಮನಿಸ್ತಾರೆ, ಒಂದು ಚೂರು ಚಲನೆ ಇಲ್ಲ. ಎಷ್ಟು ಗಮನಿಸಿದ್ರು ಒಂದು ಉಸಿರಾಡೋದು ಕೂಡ ಇವರ ಅರಿವಿಗೆ ಬರ್ತಾ ಇಲ್ಲ. ಆಗ ಇವರಿಗೆ ಅನುಮಾನ ಬರುತ್ತೆ, ಇವರ ಹೃದಯ ಕ್ರಿಯೆ ನಿಂತು ಹೋಗಿರ್ಬೇಕು ಅಂತ. ತಕ್ಷಣ ಹೋಗಿ ಮೂಗಿನ ಹತ್ರ ಕೈ ಹಿಡಿದ್ ನೋಡ್ತಾರೆ, ಒಂದು ಕನ್ನಡಿಯನ್ನ ತಂದಿಲ್ ಹಿಡಿದ್ ನೋಡ್ತಾರೆ, ಉಸಿರಾಡಿದ್ರೆ ಇಲ್ಲ ಹವೇನಾದ್ರೂ ಬರ್ಬೋದು ಅಂತ ಏನೇನೇನೋ ಮಾಡ್ತಾರೆ. ಅವರ ದೇಹ ತಣ್ಣಗೆ ಅಚಲವಾಗಿರುತ್ತೆ. ಇವ್ರಿಗೆ ಗಾಬರಿಯಾಗಿ ಇನ್ನೇನು ಹೊರಗಡೆ ಹೋಗಿ ಜನರನ್ನ ಕರಿಬೇಕು ಅಂತ ಹೋಗ್ತಾ ಇರ್ತಾರೆ. ತಕ್ಷಣ ಯುಕ್ತೇಶ್ವರರು ಹೇಳ್ತಾರೆ, ಓ ವರ್ಧಿಸುತ್ತಿರುವ ಪ್ರಯೋಗ ಆದ್ರೆ ನೀನ್ ಎಲ್ಲಾ ಮಾಡ್ತಾ ಇಲ್ಲ, ಏನ್ ನಿನಗೋಸ್ಕರ ಇಡೀ ವಿಶ್ವ ಬದಲಾಗುತ್ತಾ, ನೀನೇ ಬದಲಾಗು ಅಂತ ಹೇಳಿ ಆ ಸೊಳ್ಳೆಯಂತೆ ಪ್ರಜ್ಞೆಯನ್ನ ದೂರವನ್ನ ಸರಿಸು ಅಂತ ಹೇಳಿ, ಅಂದ್ರೆ ಈ ಯೌಗಿಕ ಶಕ್ತಿ, ಆಧ್ಯಾತ್ಮಿಕತೆ, ನಂಬಿಕೆಯಲ್ಲಿ ನೀನು ದಾರಿಯಲ್ಲಿ ಹೋಗು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಮನೋಹರವಾದ ಅಂತರಂಗ ಸಾಮ್ರಾಜ್ಯದ ಶಬ್ದ ಮತ್ತು ದೃಶ್ಯಗಳ ಪ್ರತಿಫಲ ಅವನಿಗೆ ದೊರೆಯುತ್ತೆ ನೀನು ಹಾಗೆ ಒಂದು ಸಮಾಧಿ ಸ್ಥಿತಿಯಲ್ಲಿ ಹೋದಾಗ ಅನ್ನೋ ಅರಿವನ್ನ ಅವ್ರಿಗೆ ಹೇಳ್ತಾ ಹೋಗ್ತಾರೆ. ಹೀಗೆ ಅನೇಕ ಅಸಂಖ್ಯಾತ ತತ್ವಜ್ಞಾನದ ಪರಿಭಾಷೆ ಇರ್ಬೋದು, ಆಧ್ಯಾತ್ಮಿಕತೆ ಇರ್ಬೋದು, ಒಬ್ಬ ಗುರು ಶಿಷ್ಯನ ಸಂಬಂಧ ಇರ್ಬೋದು, ಅನೇಕ ಘಟನೆಗಳನ್ನ ಇವ್ರಿಗೆ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಸೊಳ್ಳೆ ಅಹಿಂಸೆಯ ಬಗ್ಗೆ ಇರ್ಬೋದು, ಕ್ರೂರ ಮೃಗವನ್ನ ಕೊಲ್ಲಿಕ್ಕೆ ನಿಂಗೆ ಹಕ್ಕಿಲ್ಲ, ಮನುಷ್ಯನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಒಂದು ಸಣ್ಣ ಜೀವಿಯನ್ನಾಗ್ಲಿ ಏನಾದ್ರು ಸೃಷ್ಟಿ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂದ್ಮೇಲೆ ಕೊಲ್ಲಲಿಕ್ಕೆ ಎಲ್ಲಿ ಹಕ್ಕಿದೆ? ಅದರಿಂದ ಆ ಒಂದು ಸೊಳ್ಳೆ ಆಗಿರ್ಬೋದು, ನೊಣ ಆಗಿರ್ಬೋದು, ಇನ್ನೊಂದು ಹುಲಿ ಇರ್ಬೋದು, ಸಿಂಹ ಇರ್ಬೋದು, ನಾನ್ವೆ ತಿಂತಕ್ಕಂಥ ಜನಗಳಿರ್ಬೋದು, ಆ ಪ್ರಾಣಿಯನ್ನ ಕೊಲ್ಲಿಕ್ಕೆ ಅವರಿಗೆ ಹಕ್ಕಿಲ್ಲ. ಆ ಪ್ರಾಣಿಗೂ ಕೂಡ ಬದುಕ್ಲಿಕ್ಕೆ ಇಲ್ಲಿ ಹಕ್ಕಿದೆ
ಅನ್ನೋದನ್ನ ಇವರು ಆ ಸೊಳ್ಳೆಯ ದೃಷ್ಟಾಂತದ ಮೂಲಕ ಇನ್ನೂ ತುಂಬಾ ಚೆನ್ನಾಗಿ ಅವರಿಗೆ ಹೇಳ್ತಾ ಹೋಗ್ತಾರೆ. ಯಾಕೆ ನಿನ್ನ ಇದನ್ನ ಅರ್ಪಿಸ್ಕೊಳ್ತಾ ಇದೀಯ ಅಂತ. ಹಾಗೇನೆ ಮನುಷ್ಯನ ದೇಹ ಅನ್ನೋದು ಅಮೂಲ್ಯ ಆದದ್ದು, ಅನುಪಮವಾದ್ದು, ಮೆದುಳು ಕಶೇರುಜುವಿನ ಕೇಂದ್ರಗಳನ್ನ ಅವನು ಹೊಂದಿರೋದ್ರಿಂದ ಅದಕ್ಕಿಂತ ಹೆಚ್ಚಿನ ವಿಕಾಸಾತ್ಮಕ ಮೌಲ್ಯ ಇದೆ. ಅಂದ್ರೆ ನಮ್ಮ ಬೆನ್ನಿನಲ್ಲಿರ್ತಕ್ಕಂಥ ಕಶೇರುಜ್ಜು ಮೆದುಳಿನ ಸಹಸ್ರಾರ ಚಕ್ರದ ಮೂಲಕ ಹೇಗೆ ಧ್ಯಾನದಲ್ಲಿ ವಿಶ್ವಶಕ್ತಿ ಪ್ರವಾಹ ಆಗುತ್ತೆ ಅನ್ನೋದನ್ನ ಇಲ್ಲಿ ಯಾವುದೇ ಒಂದಿದಿಲ್ಲ. ಪ್ರಾಣಿಯನ್ನ ಕೊಲ್ಲಬೇಕಾದ ಸಂದರ್ಭ ಇದ್ರೆ ಮನುಷ್ಯ ಒಂದು ಸಣ್ಣ ಪಾಪಕ್ಕೆ ಗುರಿಯಾಗ್ತಾನೆ ಅನ್ನೋದು ಕೂಡ ಸತ್ಯ. ಆದ್ರೆ ನಿರುದ್ದೇಶದಿಂದ ದೇಹವನ್ನು ಕಳೆದುಕೊಳ್ಳೋದು ಕರ್ಮದ ನಿಯಮದಂತೆ ಗಂಭೀರವಾದಂತ ಪಾಪ ಅಂತ ಪವಿತ್ರ ಶಾಸ್ತ್ರಗಳು ಕೂಡ ಹೇಳುತ್ತೆ ಅನ್ನೋ ಘಟನೆಯನ್ನ ಹೇಳ್ತಾರೆ. ಆತ್ಮೀಯರೇ, ನಾವಿಲ್ಲಿಗೆ ಇದನ್ನ ನಿಲ್ಲಿಸಿ ಮುಂದಿನ ಭಾಗದಲ್ಲಿ ನಾವಿದನ್ನ ಕುರಿತು ಅಭ್ಯಾಸ ಮಾಡ್ತಾ ಹೋಗೋಣ. ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಗುರೂಜಿಗೂ ಕೂಡ ನಮಸ್ಕಾರ. ಎಸ್ ಮಾ, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು.